ಕನ್ನಡ ಉತ್ಸವ ನಮಗೆ ಬೇಕಿದೆ. ಇವತ್ತಿನ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವ ರೀತಿಯ ಸ್ವರೂಪ ಬದಲಾಗಬೇಕಾದ ಅನಿವಾರ್ಯತೆ ಇದೆ ಅಂತ ಹಿರಿಯ ಸಾಹಿತಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅಭಿಪ್ರಾಯಪಟ್ಟರು. ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದ್ದ ವಾರದ ಸಾಹಿತ್ಯ ಅತಿಥಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿ, ಸಮ್ಮೇಳನದ ಸ್ವರೂಪದ ಬಗ್ಗೆ ವಿರೋಧವಿದೆ, ಸಮ್ಮೇಳನದ ವಿರುದ್ಧವಲ್ಲ ಎಂಬುದು ಸಂವೇದನಾಶೀಲ ಮನಸ್ಸುಗಳ ಯೋಚನೆಯಾಗಿದ್ದು, ಮಹಾರಾಷ್ಟ್ರದಲ್ಲಿ ಮರಾಠಿ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಸಾಹಿತಿಗಳು ಬಿಟ್ಟು ಬೇರಾರೂ ಇರೋದಿಲ್ಲ. ಆದರೆ ನಮ್ಮಲ್ಲಿ ಸಾಹಿತಿಗಳು ಬಿಟ್ಟು ಬೇರೆಲ್ಲರೂ ವಿಜೃಂಭಿಸುವುದು ಬೇಸರ ತಂದಿದೆ ಅಂತ ತಿಳಿಸಿದರು. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತಿಗಳಿಗೆ ಆದ್ಯತೆ ಇರಬೇಕು. ಸಾಹಿತ್ಯ ಬಿಟ್ಟು ಬೇರೆಯದಕ್ಕೆ ಪೂರಕವಾಗಿ ಸಮ್ಮೇಳನ ಕೆಲಸ ಮಾಡಬೇಕು. ಸಾಹಿತಿಗಳಿಗಿಂತ ಸಾಹಿತ್ಯೇತರರ ವ್ಯಕ್ತಿಗಳು ಮುಖ್ಯವಾಗುತ್ತಾರೆ ಎಂಬ ಅನುಮಾನ ಕಾಡ್ತಾ ಇದೆ ಎಂದರು. ಸಾಹಿತ್ಯ ಬಿಟ್ಟು ಉಳಿದ ವಿಷಯಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ಸಮ್ಮೇಳನದಲ್ಲಿ ನಡೆಯಬೇಕಾದ ಗೋಷ್ಠಿಗಳು, ವಿಚಾರಗಳ ಬಗ್ಗೆ ಚರ್ಚೆ, ಯಾವ ಲೇಖಕರು ಭಾಗವಹಿಸುತ್ತಿದ್ದಾರೆ ಎಂಬುದು ಚರ್ಚೆಯಾಗುತ್ತಿಲ್ಲ. ಸಾಹಿತ್ಯ ಸಮ್ಮೇಳನದ ಆದ್ಯತೆಯೇನು, ಯಾವ ವಿಷಯದ ಬಗ್ಗೆ ಚರ್ಚೆಯಾಗ್ತಾ ಇದೆ ಎಂಬುದು ತಿಳಿಯದೆ ಹೋದಲ್ಲಿ ಸಾಹಿತ್ಯ ಸಮ್ಮೇಳನ ಯಾಕೆ ಬೇಕು ಅಂತ ಪ್ರಶ್ನಿಸಿದರು. ಭಾರತ ಮಾತ್ರ ಅಲ್ಲ, ಜಗತ್ತಿನಲ್ಲೇ ಗಮನಿಸಿದ್ರೂ ಕೂಡ ಸಾಹಿತ್ಯ ಪರಿಷತ್ತಿನಂತಹ ಒಂದು ಸಾಂಸ್ಕೃತಿಕ ಸಂಸ್ಥೆ ಬೇರಿಲ್ಲ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ, ಸಾಹಿತ್ಯ ಪರಿಷತ್ತು ರಾಜ್ಯ ಮಟ್ಟದಲ್ಲ, ಜಿಲ್ಲಾ ಮಟ್ಟದಲ್ಲ, ತಾಲೂಕು ಮಟ್ಟದಲ್ಲಿ ಕೂಡ ತನ್ನ ಅಂಗಸಂಸ್ಥೆಗಳನ್ನು ಹೊಂದಿದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಇಷ್ಟು ದೊಡ್ಡ ನೆಟ್ವರ್ಕ್ ಇರುವಂಥ ಮತ್ತೊಂದು ಸಾಹಿತ್ಯ ಸಂಸ್ಥೆ ಬಹುಶಃ ನಾವು ಬೇರೆ ಯಾವ ರಾಜ್ಯದಲ್ಲೂ ನಾವು ಕಾಣೋದಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟು. ಒಂದು ದೊಡ್ಡ ಪರಂಪರೆ ಇಂಥ ಒಂದು ಸಂಸ್ಥೆಗೆ ಇದೆ. ಸಮ್ಮೇಳನಕ್ಕೂ ಆ ಥರ ಒಂದು ಇತಿಹಾಸ ಇದೆ. ಅನೇಕ ಸಲ ನಾವು ಸಮ್ಮೇಳನದ ಬಗ್ಗೆ ಜಾತ್ರೆ ಇತ್ಯಾದಿಗಳು ಟೀಕೆ ಮಾಡ್ತೀವಿ. ಆದರೆ ಪೂತಿನ ಅವ್ರು ಯಾವಾಗಲೂ ಹೇಳೋರು, ಉತ್ಸವನೂ ನಮಗೆ ಬೇಕು ಅಂತ ಹೇಳಿ. ಆದರೆ ಈ ಹೊತ್ತು ಸಾಹಿತ್ಯ ಸಮ್ಮೇಳನ ಪಡ್ಕೊಳ್ತಾ ಇರೋ ಸ್ವರೂಪವನ್ನು ನೋಡಿದರೆ, ಸಾಹಿತ್ಯ ಸಮ್ಮೇಳನ ಬೇಕು ನಮಗೆ, ಆದರೆ ಅದರ ಸ್ವರೂಪ ಬದಲಾಗಬೇಕು ಅನ್ನುವಂಥದ್ದು ಎಲ್ಲ ಸಂವೇದನಾಶೀಲ ಮನಸ್ಸುಗಳು ಯೋಚನೆ ಮಾಡ್ತಿರುವಂಥದ್ದು. ಸಮ್ಮೇಳನದ ಬಗ್ಗೆ ವಿರೋಧ ಇಲ್ಲ, ಆದರೆ ಸಮ್ಮೇಳನದ ಸ್ವರೂಪದ ಬಗ್ಗೆ ವಿರೋಧ ಇದೆ. ಯಾಕೆ ಹೀಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಮರಾಠಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅಲ್ಲಿ ವೇದಿಕೆಯ ಮೇಲೆ ಸಾಹಿತಿಗಳನ್ನು ಬಿಟ್ಟು ಮತ್ತು ಯಾರೂ ಇರೋದಿಲ್ಲ. ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಇದು. ಆ ರಾಜ್ಯದ ಮುಖ್ಯಮಂತ್ರಿ ಬಂದರೂ ಕೂಡ ಮುಂದಿನ ಸಾಲಿನಲ್ಲಿ ಪ್ರೇಕ್ಷಕರಾಗಿ ಕುಳಿತು ಅಲ್ಲಿ ನಡೆಯುವ ಕಲಾಪಗಳನ್ನು ವೀಕ್ಷಿಸಿ ಹೋಗ್ತಾರೆ ಹೊರತು ವೇದಿಕೆಯಲ್ಲಿ ವಿಜೃಂಭಿಸೋದಿಲ್ಲ. ಆದರೆ ನಮ್ಮ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತಿಯನ್ನು ಬಿಟ್ಟು ಉಳಿದವರೆಲ್ಲರೂ ವಿಜೃಂಭಿಸ್ತಾ ಇರ್ತಾರೆ. ಆಶ್ಚರ್ಯ ಅನಿಸುತ್ತೆ. ಇದು ಸಾಹಿತ್ಯ ಸಮ್ಮೇಳನ. ಇಲ್ಲಿ ಸಾಹಿತ್ಯಕ್ಕೆ ಪ್ರಾಶಸ್ತ್ಯ ಇರಬೇಕೇ ಹೊರತು ಉಳಿದಿದ್ದೆಲ್ಲ ಅದಕ್ಕೆ ಪೂರಕವಾಗಿರಬೇಕು. ಉಳಿದಿದ್ದು ಬೇಡ ಅಂತಲ್ಲ. ಹಾಗೆ ನೋಡಿದರೆ ಸಾಹಿತ್ಯ ಯಾವುದನ್ನು ನಿರಾಕರಿಸೋದಿಲ್ಲ. ಎಲ್ಲವನ್ನು ಒಳಗೊಳ್ಳುವಂಥದ್ದು ಸಾಹಿತ್ಯ. ಅದು ರಾಜಕೀಯ ಇರ್ಬೋದು, ಧರ್ಮ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಆಧುನಿಕತೆ ಇರ್ಬೋದು. ಯಾವುದು ಬೇಡ ಸಾಹಿತ್ಯಕ್ಕೆ? ನೀವು 2000 ವರ್ಷದ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಗಮನಿಸಿದ್ರೆ ಎಲ್ಲವನ್ನು ಒಳಗೊಂಡು ಸಾಹಿತ್ಯ ಸಮೃದ್ಧವಾಗಿ ಬೆಳೆದಿರುವಂಥದ್ದು. ಆದರೆ ಸಾಹಿತ್ಯವನ್ನು ಕೇಂದ್ರವಾಗಿಟ್ಕೊಂಡು ನಾವು ಈ ಉತ್ಸವವನ್ನು ನಡೆಸಬೇಕೇ ಹೊರತು ಸಾಹಿತ್ಯವನ್ನು ನಿರ್ಲಕ್ಷಿಸಿ ಸಾಹಿತ್ಯವನ್ನು ಪಕ್ಕಕ್ಕಿಟ್ಟು ಈ ಉತ್ಸವವನ್ನು ನಡೆಸ್ತೀವಿ ಅಂತಂದರೆ ಅದು ಅಷ್ಟು ಔಚಿತ್ಯಪೂರ್ಣ ಅಲ್ಲ ಅಂತ ಅನಿಸುತ್ತೆ. ನಾವು ಯೋಚನೆ ಮಾಡಬೇಕು ಇದ್ರ ಬಗ್ಗೆ. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಬಹುಶಃ ಸಾಹಿತಿಗಳಿಗಿಂತ ಇಲ್ಲಿ ಸಾಹಿತ್ಯೇತರ ವ್ಯಕ್ತಿಗಳು ಮುಖ್ಯ ಆಗ್ತಾ ಇದ್ದಾರಾ ಅನ್ನುವ ಅನುಮಾನ ನನ್ನಂಥ ವ್ಯಕ್ತಿಗೆ ಕಾಡುತ್ತೆ. ಸೊ ಹೀಗಾಗಿ ಸಾಹಿತ್ಯ ಸಮ್ಮೇಳನದ ಸ್ವರೂಪದ ಬಗ್ಗೆ ನಾವು ಇವತ್ತು ಮೂಲಭೂತವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ ಅಂತ ಅನಿಸುತ್ತೆ. ಈ ವೇಳೆ ಜಿಲ್ಲಾಧ್ಯಕ್ಷ ಬಿಪಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಆನಂದ್, ಉಪಾಧ್ಯಕ್ಷ ಕೆಎನ್ ನವೀನ್ ಕುಮಾರ್, ಕಾರ್ಯದರ್ಶಿ ಜೈರಾಮ್ ಹಾಜರಿದ್ದರು. ಎಸ್ಟಿ ಜೈರಾಮ್ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆ ವತಿಯಿಂದ ವಿಶ್ವ ಪೈಲ್ಸ್ ದಿನಾಚರಣೆ ಪ್ರಯುಕ್ತ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯವರೆಗೂ ಆರೋಗ್ಯ ಅರಿವು ಜಾಥಾ ಅಭಿಯಾನ ನಡೆಯಿತು. ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಹಸಿರು ನಿಶಾನೆ ತೋರೋದ್ರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬಯನ್ಮುಕ್ತ ಶೌಚ ರಾಷ್ಟ್ರವನ್ನಾಗಿಸಲು ಸಂಕಲ್ಪದ ದಿನಗಳಲ್ಲಿ ಇಂದು ವಿಶ್ವ ಪೈಲ್ಸ್ ದಿನ ಆಚರಣೆಯಾಗ್ತಾ ಇದೆ. ಆರೋಗ್ಯವೇ ಭಾಗ್ಯ ಎನ್ನುವವರು ಸಾಕಷ್ಟು ಜನ ಅಗತ್ಯವಿದೆ.
ಮೂಲವ್ಯಾಧಿಗೆ ಚಿಕಿತ್ಸೆ ನೀಡದೇ ಹೋದಲ್ಲಿ ಗಂಭೀರ ಸಮಸ್ಯೆಗೆ ಕಾರಣವಾಗುತ್ತೆ. ಇದರಿಂದ ಗುದನಾಳದಲ್ಲಿ ರಕ್ತಸ್ರಾವ, ಸೋಂಕು, ಗುದ ಪಿಸ್ತೂಲದಂತಹ ಸಮಸ್ಯೆಗಳು ಉದ್ಭವಿಸುತ್ತೆ. ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ಎಂದರು. ಇಡೀ ರಾಜ್ಯಾದ್ಯಂತ ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಿನ್ನೆ ದಿನ ಏನು ವಿಶ್ವ ಶೌಚಾಲಯ ದಿನ ಇತ್ತು, ಹಾಗೆ ಇವತ್ತು ವಿಶ್ವ ಫೈಲ್ಸ್ ದಿನಾಚರಣೆ ಇದೆ. ಸಾರ್ವಜನಿಕರಿಗೆ ಈ ಒಂದು ಬಹಿರ್ದೇಶ ಮುಕ್ತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಅದೇ ರೀತಿ ಸಾಮಾನ್ಯವಾಗಿ ಫೈಲ್ಸ್ ಸಮಸ್ಯೆಗಳು ಸಾಮಾನ್ಯರಲ್ಲಿ ಕಾಡ್ತಾ ಇರೋದ್ರಿಂದ ಇವೆರಡೂ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇವತ್ತು ನಮ್ಮ SD ಜಯರಾಮ್ ಹಾಸ್ಪಿಟಲ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳ ಸಹಕಾರದೊಂದಿಗೆ ಒಂದು ಜಾಗೃತಿ ಜಾಥಾವನ್ನು ಮಾಡ್ತಾ ಇದ್ದೀವಿ. ಇನ್ನು SD ಜಯರಾಮ್ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಮಾದೇಶ್ ಮಾತನಾಡಿ, ಆಧುನಿಕತೆ, ನಗರೀಕರಣ ಬೆಳೆದಂತೆಲ್ಲ ಮನುಷ್ಯನ ಜೀವನ ಕ್ರಮ, ಆಹಾರ ಪದ್ಧತಿಗಳು ಬದಲಾಗ್ತಾ ಇವೆ. ಒತ್ತಡದ ಜೀವನ, ನಾರಿನಾಂಶವಿಲ್ಲದ ಆಹಾರ ಸೇವನೆಯಿಂದ ಪೈಲ್ಸ್ ರೋಗ ಹೆಚ್ಚಾಗ್ತಾ ಇದೆ. ಇಂದಿನ ದಿನಗಳಲ್ಲಿ ಮಕ್ಕಳು, ಹುಡುಗಿಯರು, ಮಹಿಳೆಯರು, ಗಂಡಸರಲ್ಲಿ ಪೈಲ್ಸ್ ಅಥವಾ ಮೂಲವ್ಯಾಧಿಯ ಉಪಟಳದಿಂದ ಬಳಲ್ತಾ ಇದ್ದಾರೆ. ಮೂಲವ್ಯಾಧಿ ಸಮಸ್ಯೆ ಬಗ್ಗೆ ಹಲವರಲ್ಲಿ ಇಂದಿಗೂ ಹಿಂಜರಿಕೆ ಇದೆ. ಇದನ್ನು ನಿರ್ಲಕ್ಷಿಸಿದ್ರೆ ಗುದದ್ವಾರದ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್ ಬರಬಹುದು ಅಂತ ಸಲಹೆ ನೀಡಿದರು. ಮನುಷ್ಯನ ಗುದದ್ವಾರದ ಒಳಗೆ ಅಂಗಾಂಶದ ಉರಿಯೂತದ ಸಂಗ್ರಹ, ರಕ್ತನಾಳಗಳು, ಪೋಷಕ ಅಂಗಾಂಶ, ಸ್ನಾಯು ಮತ್ತು ಸ್ಥಿತಿಸ್ಥಾಪಕ ಹೊಂದಿರುವ ಸ್ಥಿತಿ. ಇದರಲ್ಲಿ ಆಂತರಿಕ ಮತ್ತು ಬಾಹ್ಯ ಎಂಬೆರಡು ವಿಧಗಳಿದ್ದು ಪ್ರತಿಯೊಂದು ವಿಭಿನ್ನ ಗಾತ್ರ ಮತ್ತು ತೀವ್ರತೆ ಹೊಂದಿರುತ್ತೆ. ಮಲ ವಿಸರ್ಜನೆ ಮಾಡುವಾಗ ರಕ್ತ ಸೋರಿಕೆ, ಉರಿ, ಗಂಟು ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ, ನಕಲಿ ವೈದ್ಯರನ್ನು ದೂರವಿಡಿ ಎಂದರು. ವಿಶ್ವ ಪೈಲ್ಸ್ ದಿನಾಚರಣೆ ಪ್ರತಿ ವರ್ಷ ನವೆಂಬರ್ 20ರಂದು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರ ವತಿಯಿಂದ ಮೂಲವ್ಯಾಧಿಗೆ ಮತ್ತು ಮೂಲವ್ಯಾಧಿ, ಪೈಲ್ಸು, ಫಿಷರು, ಫಿಸ್ಟುಲಾ, ಇನ್ನಿತರ ಕಾಯಿಲೆ ಮತ್ತು ದೊಡ್ಡ ಕರಳಿಗೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ಗಳಿರಬಹುದು, ಇದರ ಬಗ್ಗೆ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ಇದೊಂದು ವಿಶ್ವ ಪೈಲ್ಸ್ ದಿನಾಚರಣೆನ ನಾವು ಪ್ರತಿ ವರ್ಷ ನವೆಂಬರ್ 20ರಂದು ಆಚರಣೆ ಮಾಡ್ತಾಯಿದ್ವಿ. ನಿನ್ನೆ ಅಷ್ಟೇ ನವೆಂಬರ್ 19 ವಿಶ್ವ ಶೌಚಾಲಯ ದಿನ. ಈ ಶೌಚಾಲಯಕ್ಕೂ ಪೈಲ್ಸ್ಗೂ ಒಂದು ಇಂಟರ್ಲಿಂಕು ಮತ್ತು ಸಂಬಂಧವಿದೆ. ಯಾಕಂದರೆ ನಮ್ಮ ಭಾರತ ದೇಶದ ಒಂದು ಘೋಷವಾಕ್ಯ ಏನಾಗಿದೆ ಅಂದರೆ, ಭಾರತವನ್ನು ಬಯಲು ಬಹಿರ್ದೆಸೆ ಮುಕ್ತ ಭಾರತವನ್ನಾಗಿ ಮಾಡುವಂಥ ಸಂಕಲ್ಪ ನಮ್ಮ ಘನತೆವೆತ್ತ ಭಾರತ ಸರ್ಕಾರದ ಘೋಷಣೆ. ಅದರಂತೆಯೇ ನಾವು ಈಗೆಲ್ಲ ಏನಾಗಿದೆ ಅಂದರೆ, ಮೂಲವ್ಯಾಧಿ ಅನ್ನುವಂಥದ್ದು ಎಲ್ರಿಗೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಮೂಲವ್ಯಾಧಿ ಅಂದರೆ ಈ ಒಂದು ಪೈಲ್ಸ್ ಇರಬಹುದು, ಫಿಸ್ಟುಲಾ ಇರಬಹುದು, ಫಿಷರ್ ಇರ್ಬೋದು, ಅಥವಾ ಗುದದ್ವಾರದಲ್ಲಿ ಕ್ಯೂ ಬರುವಂಥದ್ದು ಇರ್ಬೋದು, ಅಥವಾ ಗುದದ್ವಾರದಲ್ಲಿ ಊದ್ಕೊಳ್ಳುವಂಥದ್ದು ಇರ್ಬೋದು. ಈ ರೀತಿ ಆದಾಗ ಜನರಲ್ಲಿ ಏನಂದರೆ ಒಂದು ತಪ್ಪು ಕಲ್ಪನೆಗಳಿರುತ್ತೆ ಮತ್ತು ಅವರಿಗೆ ಅದರ ಬಗ್ಗೆ ಅರಿವು ಆಗಲಿ ಜಾಗೃತಿ ಆಗಲಿ ಇರಲ್ಲ. ಅವ್ರು ಏನಂದರೆ ಉದಾಸೀನ ಮಾಡಿಬಿಡ್ತಾರೆ. ಮೂಲವ್ಯಾಧಿ ಅಂದರೆ ಬರೀ ಕಕ್ಕಸ್ ಮಾಡಬೇಕಾದ್ರೆ ನಮಗೆ ರಕ್ತ ಹೋಗ್ತದೆ ಅಷ್ಟೇ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವರು ನಕಲಿ ವೈದ್ಯರ ಹತ್ರ ಹೋಗುವಂಥದ್ದು. ಇವೆಲ್ಲ ಆಗೋದ್ರಿಂದ ಏನಾಗ್ತದೆ ಅಂದರೆ, ಕೆಲವು ವೇಳೆ ಈ ಪ್ರತಿ ಮೂಲವ್ಯಾಧಿಗಳಿಂದನೂ ಕ್ಯಾನ್ಸರ್ ಆಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಕ್ಯಾನ್ಸರ್ ಇರುವಂತಹ ಗುದದ್ವಾರದ ಕ್ಯಾನ್ಸರ್ಗಳಲ್ಲಿ ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳು ಬರ್ತವೆ ಅದೆಲ್ಲ ಬರುತ್ತೆ. ಮತ್ತು ಬದಲಾದ ಆಹಾರ ಕ್ರಮ ಅಂತ ಹೇಳ್ಬೋದು. ಈಗ ಮಕ್ಕಳಲ್ಲಿ ನೀವೆಲ್ಲ ನೋಡಿರ್ತೀರ, ಈಗೆಲ್ಲ ಜಂಕ್ ಫುಡ್ಗಳು ಅಂದರೆ ಎಲ್ಲ ಕರೆದಂಥ ಫುಡ್ಡು, ಗೋಬಿ ಮಂಚೂರಿ ಇರಬಹುದು, ಮಸಾಲೆ ಪುರಿ, ರೋಡ್ ಸೈಡಲ್ಲಿ ತಿನ್ನುವಂಥದ್ದು ಆಹಾರ ಕ್ರಮ, ಮತ್ತು ಪ್ರೊಸೆಸ್ಡ್ ಫುಡ್ ಅಂತೀವಿ. ಏನಂದರೆ ಮೊದಲೆಲ್ಲ ಈ ಪ್ರೊಸೆಸ್ಡ್ ಫುಡ್ ಇರ್ತಿರ್ಲಿಲ್ಲ. ಹಣ್ಣುಗಳನ್ನ ತಿಂತಾಯಿದ್ರು ನಮ್ಮ ಗ್ರಾಮೀಣ ಜನತೆಗಳು, ಸೊಪ್ಪುಗಳನ್ನ ಯಥೇಚ್ಛವಾಗಿ ಬಳಸ್ತಿದ್ರು, ನಾರಿನಂಶವನ್ನು ಬಳಸ್ತಿದ್ರು. ಈಗ ನಗರೀಕರಣ ಆಗ್ತಾ ಗ್ಲೋಬಲೈಸೇಷನ್ ಆಯ್ತಾ ಏನಾಗ್ತಾ ಇದೆ ಅಂದರೆ, ಎಲ್ಲರೂ ಆಹಾರದ ಕ್ರಮದಲ್ಲಿ ಶುದ್ಧವಾದ ಆಹಾರವನ್ನು ಸೇವನೆ, ಶುದ್ಧವಾದಂಥ ನೀರಿನ ಸೇವನೆ ಕಡಿಮೆ ಆಗ್ತಾ ಇದೆ. ರೋಡ್ ಸೈಡಲ್ಲಿ ಮಾಡುವಂಥ ಆಹಾರಗಳಿರಬಹುದು, ಅತಿ ಹೆಚ್ಚು ಮಾಂಸ ಆಹಾರ ಸೇವನೆ, ಕೊಬ್ಬಿನಂಶ ಸೇವನೆ, ಇದರಿಂದಾಗಿ ಏನಾಗ್ತವೆ, ಕ್ರಾನ್ಸ್ ಡಿಸೀಸು ಮತ್ತು ಅಲ್ಸರೇಟಿವ್ ಕೋಲೈಟಿಸ್ ಏನು ದೊಡ್ಡ ಕರಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಮಕ್ಕಳಲ್ಲಿ ಯಥೇಚ್ಛವಾಗಿ ಕಾಣ್ತಾ ಇದೆ. ಅದರಿಂದಾಗಿ ನಾವು ಈ ಒಂದು ವಿಶ್ವ ಪೈಲ್ಸ್ ದಿನಾಚರಣೆ ಅಂಗವಾಗಿ ತಮ್ಮಲ್ಲಿ, ನಮ್ಮ ಮಂಡ್ಯ ಜನತೆ ಅಥವಾ ಎಲ್ಲ ಜನತೆಗೂ ನನ್ನಲ್ಲಿ ಕಳಕಳಿಯ ವಿನಂತಿ ಏನಂದರೆ, ಮಕ್ಕಳಲ್ಲಿ ಏನಾದರೂ ಅತಿಸಾರ ಭೇದಿ ಆಗುವಂಥದ್ದು, ಅಥವಾ ಮಕ್ಕಳಲ್ಲಿ ಏನಾದರೂ ತೂಕ ಕಡಿಮೆ ಆಗುವಂಥದ್ದು, ಅಥವಾ ಮಕ್ಕಳ ಚಟುವಟಿಕೆಗಳು, ಅಥವಾ ದೊಡ್ಡವರಿರಬಹುದು, ಎಲ್ರಿಗೂ ಏನಾದರೂ ಈ ರೀತಿ ಸಮಸ್ಯೆ ಇದ್ದರೆ ಕೂಡಲೇ ಬಂದು ನಮ್ಮಲ್ಲಿ, ಅಥವಾ ಈ ಮೂಲವ್ಯಾಧಿಗೆ ಸಂಬಂಧಪಟ್ಟಂಥ ವಿಶೇಷ ತಜ್ಞರಿರ್ತಾರೆ, ಕೋಲೋರೆಕ್ಟಲ್ ಸರ್ಜನ್ಸ್ ಅಂತಿರ್ತಾರೆ, ಅವರಲ್ಲಿ ಬಂದು ಭೇಟಿ ಮಾಡೋ ಮುಖಾಂತರ ಈ ಒಂದು ಸಮಸ್ಯೆನ ಅತಿ ಬೇಗ ಅವರು
ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಬೇಗ ಅದ್ರ ಬಗ್ಗೆ ಸರಿ ಮಾಡಿಸ್ಕೋಬೋದು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರಟ ಜಾಥಾವು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸಾಗಿ ಡಿಎಚ್ಒ ಕಚೇರಿ ಬಳಿ ಸಮಾಪ್ತಿಯಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ತಹಸೀಲ್ದಾರ್ ಎಸ್ಟಿ ಜೈರಾಮ್, ಆಸ್ಪತ್ರೆಯ ಸಿಬ್ಬಂದಿಗಳಾದ ಅಕ್ಷಯ್, ಸತೀಶ್, ಪವನ್, ಕರಣ್, ರಜನಿ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಪಡಿತರ ವಿತರಕರಿಗೆ ಆಹಾರ ವಿತರಣೆ ಮಾಡಲು ಸರ್ವರ್ ಸಮಸ್ಯೆ ಕಾಡ್ತಾ ಇದ್ದು, ಈ ಸಮಸ್ಯೆಯನ್ನು ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಮತ್ತು ಆಹಾರ ಆಯುಕ್ತರು ಶೀಘ್ರವೇ ಪರಿಹರಿಸಬೇಕು ಅಂತ ನಾಗಮಂಗಲ ಪಡಿತರ ವಿತರಕರ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ 95 ನ್ಯಾಯಬೆಲೆ ಅಂಗಡಿಗಳಿದ್ದು, ಈ ವ್ಯಾಪ್ತಿಗಳಲ್ಲಿ 51,800 ಕಾರ್ಡುದಾರರಿದ್ದಾರೆ. ಆದರೆ ಸರ್ವರ್ ಸಮಸ್ಯೆಯಿಂದ 35,000 ಕಾರ್ಡುದಾರರಿಗೆ ಇಲ್ಲಿಯವರೆಗೂ ಆಹಾರ ವಿತರಣೆ ಮಾಡಲು ಸಾಧ್ಯವಾಗಿಲ್ಲ. ಇದರಿಂದ ಪಡಿತರರು ಮತ್ತು ವಿತರಕರು ಇಬ್ಬರಿಗೂ ತೊಂದರೆ ಉಂಟಾಗಿದೆ ಎಂದರು. ಇನ್ನು ಈ ಸಮಸ್ಯೆಗೆ ತಕ್ಷಣವೇ ಪರಿಹಾರ ಮಾಡಬೇಕು ಅಂತ ಸರ್ಕಾರ ಮತ್ತು ಆಹಾರ ಇಲಾಖೆಗೆ ಮನವಿ ಮಾಡಿಕೊಂಡರೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜನಸಾಮಾನ್ಯರಿಗೆ ಉಪಯೋಗವಾಗುವಂತೆ ಶೀಘ್ರವೇ ಪರಿಹಾರ ಮಾಡಬೇಕು ಅಂತ ಆಗ್ರಹಿಸಿದರು. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಹಾರ ಸಚಿವರಿಗೆ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಪರವಾಗಿ ನಾಗಮಂಗಲ ತಾಲೂಕಿನಲ್ಲಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಸರ್ವರು ಹೋದ ತಿಂಗಳಿಂದ ಸರಿಯಾಗಿ 2 ತಿಂಗಳಾಯಿತು. 2 ತಿಂಗಳಿಂದ ಇವತ್ತು ನಮ್ಮ ತಾಲೂಕು ಒಂದರಲ್ಲಿ ಇನ್ನೂ 35,000 ಕಾರ್ಡ್ದಾರರು ಅಕ್ಕಿ ಪಡ್ಕೊಳ್ಳೋಕ್ಕಾಗಿಲ್ಲ. ಇದೇ ಥರ ಸರ್ವರು ಇನ್ನೂ ಕೂಡ ಒಂದೊಂದು ಅಂಗಡಿಯಲ್ಲಿ ಒಂದು ಕಾರ್ಡು ಇಶ್ಯೂ ಮಾಡಿಲ್ಲ. ಇದು ಮಂಡ್ಯ ಜಿಲ್ಲೆಯಲ್ಲಿ 885 ಅಂಗಡಿ ಇದೆ. ಇಡೀ ಜಿಲ್ಲೆಯಾದ್ಯಂತ ಒಂದು ಅಂಗಡಿಯೂ ಕೂಡ ಇದೇ ಸಮಸ್ಯೆ, ಸರ್ವರ್ ಸಮಸ್ಯೆ ರಾಜ್ಯಾದ್ಯಂತ ಇದೆ. ಆದರೆ ತಮ್ಮಲ್ಲಿ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ, ನಮ್ಮದೇ ಸರ್ಕಾರ ಇದ್ದರೂ ನಾವು ಈ ಸರ್ವರ್ ಸಮಸ್ಯೆ ಮತ್ತು ಈ ಸರ್ವರ್ ಸಮಸ್ಯೆನ 2 ತಿಂಗಳಿಂದ ಭಾರಿ ಅನುಭವಿಸಿ ಇವತ್ತು ಜನ ಕೂಲಿ ಮಾಡಲಿಕ್ಕೆ ಕಷ್ಟ. ಇವತ್ತು ಅಕ್ಕಿ ತಗೊಳ್ಳೋದು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದರೂ ಕೂಡ ಒಂದು ಕಾರಣ ನಾವು ತಗೊಳ್ಳೋಕ್ಕಾಗ್ತಾ ಇಲ್ಲ. ದಯಮಾಡಿ ಸರ್ವರ್ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಹಾಗೆಯೇ 3 ಮಾತಿ ಕಮಿಷನ್ ದುಡ್ಡು ಮತ್ತು ನಮ್ಮ ಈಗ 4 ತಿಂಗಳು ಕಮಿಷನ್ ದುಡ್ಡು, ಅಂದರೆ 7 ತಿಂಗಳದು ಕಮಿಷನ್ ಬಂದಿಲ್ಲ. ಇದನ್ನು ಕೂಡ ತಾವು ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ನಮ್ಮ ಕಡೆಗೆ ಅಂತೇಳಿ, ಮತ್ತು ಆಹಾರ ಸಚಿವರು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಮನವಿ ತಮ್ಮದೇನು ಅಂತಂದರೆ, ಅಧಿಕಾರಿಗಳನ್ನ ಒಂದು ತುರ್ಮುಡಿಸಂಥ ಕೆಲಸನ ತಾವು ಮಾಡಬೇಕಾಗುತ್ತೆ. ಯಾಕೆಂದರೆ ಇದೇ ಥರ ಮುಂದುವರೆದ್ರೆ ಜನ ರೊಚ್ಚಿಕೊಳ್ಳೋ ಪರಿಸ್ಥಿತಿ ಬರ್ತದೆ. ನಮ್ಮದೇ ಸರ್ಕಾರ ಇಟ್ಕೊಂಡು ನಾವು ದಯಮಾಡಿ ಈ ಸರ್ವರ್ ಸಮಸ್ಯೆನ ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಜೊತೆಲೂ ಅಂಗಡಿಯ ಅನುಭವಿಸೋದಲ್ಲೇ ಜೊತೆಯಲ್ಲಿ ಕೂಲಿ ಕಾರ್ಮಿಕರು, ರೈತರು ಇವತ್ತು ಕುಯ್ಲಿಕ್ಕೆ ಬಂದಿದೆ, ಭತ್ತ ರಾಗಿ ಎಲ್ಲ ಅದನ್ನು ಬಿಟ್ಟು ದಿನನಿತ್ಯ ಕಾಯುವಂಥ ಸಂದರ್ಭ ಬಂದಿದೆ. ದಯಮಾಡಿ ಇಂಥ ಗಮನ ಹರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ. ಮತ್ತೊಬ್ಬ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ರಮೇಶ್ ಮಾತನಾಡಿ, ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ 7 ತಿಂಗಳ ಕಮಿಷನ್ ಹಣ ಹಾಗೂ EKYC ಹಣ ಬಿಡುಗಡೆಯಾಗಬೇಕು. ಸರ್ಕಾರ ನ್ಯಾಯಬೆಲೆ ಅಂಗಡಿ ಮಾಲೀಕರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅಂತ ಆಗ್ರಹಿಸಿದರು. ಮಾರ್ಚ್ 23 ಮಾರ್ಚ್ 24 ಮಾರ್ಚ್ 3 ವರ್ಷದ ಕಮಿಷನ್ ಹಣ ಈ ಡಿಸೆಂಬರ್ಗೆ 4ನೇ ತಿಂಗಳು ಒಟ್ಟು 7 ತಿಂಗಳ ಕಮಿಷನನ್ನು ಬರಬೇಕು. ಜೊತೆಗೇನೆಂದರೆ ಆಹಾರ ಪದಾರ್ಥಗಳ ವಿತರಣೆ ಮಾಡೋದ್ರಲ್ಲಿ ಭಾಳ ಸಮಸ್ಯೆ ಇದು, ಸರ್ವರ್ ಸಮಸ್ಯೆಗಳು ಇರೋದ್ರಿಂದ ಕಡು ಬಡವರಿಗೆ ಅವರು ಕೆಲಸಕ್ಕೆ ಹೋಗ್ತಾರೋ ಅಥವಾ ಕೂಲಿಗೆ ಹೋಗ್ತಾರೋ ಇಲ್ಲ ಅಂಗಡಿ ತಮ್ಮ ತಿನ್ಕೋತಾರೋ. ಅಂಗಡಿಯೊಳಗೆ 5 ಜನಕ್ಕೆ ಬಂದರೆ 10 ಜನಕ್ಕೆ ಬರೋದಿಲ್ಲ, 10 ಜನಕ್ಕೆ ಬಂದರೆ 15 ಜನಕ್ಕೆ ಬರೋದಿಲ್ಲ. ಹೀಗೆ ಸಮಸ್ಯೆ ಮೇಲೆ ಸಮಸ್ಯೆ ಇದೆ. ಇದು ಒಂದೇ ತಾಲೂಕಿನ ಸಮಸ್ಯೆ ಅಲ್ಲ, ಇಡೀ ರಾಜ್ಯಾದ್ಯಂತ ಸಮಸ್ಯೆ ಹೊರತುಪಡೋಂಗೇನಿಲ್ಲ. ಆ ಥರ
ಆದರೆ ಈಗ ಈ ಸರ್ಕಾರ ನಮ್ಮದೇ ಇಟ್ಕೊಂಡು ನಮ್ಮ ಮಂತ್ರಿಗಳೇ ಇದ್ದು ಈ ರೀತಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ತಾವು ಎಚ್ಚೆತ್ತುಕೊಂಡು ಕಡು ಬಡವರಿಗೆ ಅನ್ಯಾಯ ಆಗದಂತೆ ಈ ಸರ್ವ ಸಮಸ್ಯೆಯನ್ನು ಬಗೆಹರಿಸಿ, ಜೊತೆಗೆ ಈ ಫಲಾನುಭವಿಗಳೇನಿದ್ದಾರೆ ವಿತರಣೆ ಮಾಡತಕ್ಕಂಥ ಸಮಯದಿಂದ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭೀಮನಹಳ್ಳಿ ಮರಿಸ್ವಾಮಿ, ಎನ್.ಸಿ. ರಮೇಶ್, ಅಲ್ಪಹಳ್ಳಿ ಸತೀಶ್ ಚಂದ್ರ ಮತ್ತು ಇತರರು ಭಾಗವಹಿಸಿದರು. ವಿಎಲ್ಎನ್ ವಿದ್ಯಾಸಂಸ್ಥೆಯ ಡ್ಯಾಫೋಡಿಲ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಪುಸ್ತಕ ಮೇಳ ಸಮಾರಂಭ ಶಾಲಾ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ನಿವೃತ್ತ ವಿಷಯ ಪರಿವೀಕ್ಷಕ ಎಸ್. ಲೋಕೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರಸ್ತುತ ವಿದ್ಯಮಾನದ ದಿನಗಳಲ್ಲಿ ಕನ್ನಡದ ಭಾಷೆಯನ್ನು ಪ್ರಥಮ ತೃತೀಯ ಭಾಷೆಯನ್ನಾಗಿ ಓದುವ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆಯ ಅಭಿಮಾನ ಸ್ವಲ್ಪ ಮಟ್ಟಿಗೆ ಕುಂದುತ್ತದೆ. ಭಾಷೆಯ ಅಭಿಮಾನ ಅಂಕದಿಂದ ತುಂಬಿ ಹೋಗಬಾರ್ದು, ಅಂಕದಿಂದ ಗೌಣವಾಗಬಾರ್ದು. ಕನ್ನಡ ಭಾಷೆಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೇವೆಯೋ ಬೆಳೆಸುತ್ತೇವೆಯೋ ಎಂಬುದು ಬಹಳ ಮುಖ್ಯವಾಗುತ್ತೆ. ಸಾಹಿತಿ ಜಿ.ಪಿ. ರಾಜರತ್ನಂ ಅವರು ಕನ್ನಡ ಪುಸ್ತಕಗಳನ್ನು ತಲೆಯ ಮೇಲೆ ಹೊತ್ಕೊಂಡು ಮಾರಾಟ ಮಾಡ್ತಾ ಇದ್ರು. ಸಾಕಷ್ಟು ಪದ್ಯಗಳನ್ನು ಆಡುಭಾಷೆ ರಚಿಸಿದ್ದಾರೆ ಅಂತ ತಿಳಿಸಿದರು. ಈ ಕರುನಾಡಿಗೆ ಒಂದು ಅಸ್ತಿತ್ವವನ್ನ, ಅಸ್ಮಿತೆಯನ್ನ ತಂದುಕೊಡುವಲ್ಲಿ ಅವರೇನು 3-4 ಹಾಡುಗಳನ್ನು ಸಂಯೋಜಿಸಿದ್ರು. ಆ ಎಲ್ಲ ಹಾಡುಗಳು ಕೇವಲ ಪದಗಳ ಗುಚ್ಛವಾಗಿ ಬಂದಿಲ್ಲ, ಹೋರಾಟದ ರೂಪಕವಾಗಿ ಬಂದಿದೆ. ಯಾವ ಹಾಡು ಕೂಡ ಕೇವಲ ರಚನೆಗಾಗಿ ಬರೆದವಲ್ಲ. ಹಚ್ಚೇವು ಕನ್ನಡದ ದೀಪ, ದೀಪವನ್ನು ಹಚ್ಚಲಿಕ್ಕೆ ನಾವು ಸಿದ್ಧವಾಗಿರ್ತಕ್ಕಂಥ ದೀಪವನ್ನು ಹಚ್ಚಲಿಕ್ಕೂ ಆ ದೀಪವನ್ನು ಸಿದ್ಧ ಮಾಡಿಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ದೀಪ ಹಚ್ಚುವ ಕೆಲಸ ಕ್ಷಣ ಮಾತ್ರ, ಆದರೆ ದೀಪವನ್ನು ಸಿದ್ಧಪಡಿಸ್ಕೊಳ್ಳೋದು, ಬೇಕಾದ ಬತ್ತಿಯನ್ನು ಸಿದ್ಧಪಡಿಸ್ಕೊಳ್ಳೋದು, ಎಣ್ಣೆಯನ್ನು ಆಯ್ಕೆ ಮಾಡಿಕೊಳ್ಳೋದು, ಒಟ್ಟಾರೆ ಅದನ್ನು ಹಿಡಿದಿಟ್ಕೊಳ್ತಕ್ಕಂಥ ದೀಪ ಯಾವ ರೀತಿ ಇರಬೇಕು ಅನ್ನೋದು ದೊಡ್ಡ ಸವಾಲಿನ ಕೆಲಸ. ನಾವೆಲ್ಲರೂ ಪ್ರಶ್ನೆಗಳಿಗೆ ಪರೀಕ್ಷೆಯಲ್ಲಿ ಉತ್ತರ ಬರೀತೇವೆ. ಈಗಿನ ಕರ್ನಾಟಕದ ಹಿಂದಿನ ಹೆಸರೇನು ಅಂತ ಪ್ರಶ್ನೆ ಬಂದರೆ ಏನಾಗಿತ್ತು? ನಮ್ಮ ರಾಜ್ಯದ ಹಿಂದಿನ ಹೆಸರು ಹೇಳಿ. ಕರೆಕ್ಟ್. ಆ ಮೈಸೂರು ಕರ್ನಾಟಕವಾಗಬೇಕಾದ್ರೆ ನೂರಾರು ಜನರ ಹೋರಾಟ ಇದೆ, ಚಿಂತನೆ ಇದೆ. ಅದಕ್ಕೆ ನಾನು ಈ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡದ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಅಥವಾ ತೃತೀಯ ಭಾಷೆಯಾಗಿ ಓದುವ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಕ್ಕಳಲ್ಲಿ ಈ ಕನ್ನಡ ಭಾಷೆಯ ಅಭಿಮಾನ ಸ್ವಲ್ಪ ಮಟ್ಟಿಗೆ ಕುಂದು ಹೋಗುತ್ತೆ. ಭಾಷೆಯ ಅಭಿಮಾನ ಅಂಕಗಳಿಂದ ಕುಂದು ಹೋಗಬಾರ್ದು. ಅಂಕಗಳು ಯಾವತ್ತೂ ಗೌಣ. ನಾವೆಷ್ಟರ ಮಟ್ಟಿಗೆ ಆ ಭಾಷೆಯನ್ನು ಪ್ರೀತಿಸ್ತೇವೆ, ಬೆಳೆಸ್ತೇವೆ ಅಂತಕ್ಕಂಥ ಬಹಳ ಮುಖ್ಯ. ಬೇಕಾದಷ್ಟು ಜಿ.ಪಿ. ರಾಜರತ್ನಂ ಅವರವರು ಪುಸ್ತಕಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಮಾರಾಟ ಮಾಡ್ತಾರೆ, ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನು. ಅವರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ನಾಲ್ಗೆ ಸೀಳ್ಸಿ ಬಾಯಿ ಹೊಲಸಾಕಿ ನರ್ಗೆ ಕಿಳಿಸಿ, ನಾಲ್ಗೆ ಸೀಳ್ಸಿ ಬಾಯಿ ಹೊಲಸಾಕಿದ್ರು ಮೂಗಿನಲ್ಲಿ ಕನ್ನಡ ಪದವಾಡ್ತೇನೆ, ನನ್ನ ಮನಸ್ಸು ಕಾಣೆ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಖ್ಯಾತ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ವಿರಚಿತ ಕೃತಿ ಲೋಕಾರ್ಪಣೆಗೊಂಡಿತು. ವಿದ್ಯಾರ್ಥಿಗಳೇ ಖರೀದಿಸಿ ಓದಿ ತಂದಿದ್ದ ಮಕ್ಕಳ ಪುಸ್ತಕಗಳ ಪುಸ್ತಕ ಮನೆ ಅನಾವರಣಗೊಂಡಿತು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಸಾಧಕರಿಗೆ ಅಭಿನಂದನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ನಿವೃತ್ತ ವಿಷಯ ಪರಿವೀಕ್ಷಕ ಸಿಎಲ್ ನಂಜರಾಜು, ವಿಎಲ್ಎನ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಪ್ರದೀಪ್ ಕುಮಾರ್ ಹೆಬ್ರಿ, ಕಾರ್ಯದರ್ಶಿ ಸುಜಾತಾ ಕೃಷ್ಣ, ಟ್ರಸ್ಟಿ ಮದನ್ ಲಾಲ್, ಆಡಳಿತಾಧಿಕಾರಿ ದೀಪ್ತಿ ಕೃಷ್ಣ, ಮುಖ್ಯ ಶಿಕ್ಷಕಿ ನಯನ ಮತ್ತು ಶಿಕ್ಷಕರ ವೃಂದ ಹಾಜರಿದ್ದರು. ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಹಾಗೂ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಶ್ರವಣಧಾರೆಗಳ ಸಂಸ್ಕೃತಿ ಉತ್ಸವ ಎಂಬ 2 ದಿನಗಳ ಕಾರ್ಯಕ್ರಮವನ್ನು ನವೆಂಬರ್ 22 ಮತ್ತು 23ರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವು ನವೆಂಬರ್ 22ರ ಬೆಳಗ್ಗೆ 10:30ರಿಂದ ನಗರದ ಕೆ.ವಿ. ಶಂಕರಗೌಡ ರೈತ ಸಭಾಂಗಣದಲ್ಲಿ ನಡೆಯಲಿದ್ದು,
ಬೆಳಗ್ಗೆ 10:30ರಿಂದ 2:30ರವರೆಗೆ ಕೊಳ್ಳೇಗಾಲದ ಕೈಲಾಸಮೂರ್ತಿ ಹಾಗೂ ಜ್ಯೋತಮ್ಮ ಯಲಗಟ್ಟಿ ಅವರಿಂದ ತತ್ವಪದ ಗಾಯನ ಮತ್ತು 2 ಗೋಷ್ಠಿಗಳು ನಡೆಯಲಿವೆ ಎಂದರು. ನವೆಂಬರ್ 23ರಂದು ಬೆಳಗ್ಗೆ 10ರಿಂದ 1:30ರವರೆಗೆ ಪದ್ಮಾಲಯ ನಾಗರಾಜ್ ಹಾಗೂ ಜ್ಯೋತಮ್ಮ ಯಲಗಟ್ಟಿ ಅವರಿಂದ ತತ್ವಪದ ಗಾಯನ ಮತ್ತು ಗೋಷ್ಠಿ ನಡೆಯಲಿದ್ದು, ಮಧ್ಯಾಹ್ನ 2:30ರಿಂದ 4 ಗಂಟೆಯವರೆಗೆ ಸಂವಾದ ಮತ್ತು ಮುಕ್ತಾಯ ಕಾರ್ಯಕ್ರಮಗಳು ನಡೆಯಲಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕಲಾವಿದರು, ಸಾಹಿತಿಗಳು ಸೇರಿದಂತೆ ಇತರ ಗಣ್ಯರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದು, ಹಲವು ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ವಿವರಿಸಿದರು. ದಿನಾಂಕ 22 ಮತ್ತು 23 2 ದಿವಸಗಳ ಕಾಲ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಅವ್ರ ಜೊತೆಗೆ ಕರ್ನಾಟಕ ಸಂಘ ಸೇರಿಕೊಂಡು ಶ್ರಮಣಧಾರೆಗಳ ಸಂಸ್ಕೃತಿ ಉತ್ಸವ ಅಂತ ಮಾಡ್ತಾಯಿದ್ವಿ. ಅಂದರೆ ಭಕ್ತಿ ಪಂಥಗಳ ಒಂದು ಅವೈದಿಕ ಸಂಸ್ಕೃತಿ ಏನಿದೆ, ಆ ಭಕ್ತಿ ಪಂಥಗಳನ್ನು ಅವರವರ ನೆಲೆಗಳಲ್ಲಿ ಕಂಡುಕೊಂಡಂಥ ವಿಚಾರಗಳನ್ನು ಕುರಿತು 2 ದಿವಸಗಳ ಕಾಲ ಸಮ್ಮೇಳನ ನಡೀತದೆ. ನಾಡಿನ ಬೇರೆ ಬೇರೆ ಈಗ ನಾಥಪಂಥ, ವಚನಧಾರೆ, ವಚನ ಪಂಥ, ವಚನ, ಆರೂಢ, ಸಿದ್ಧ ಇಂಥ 8 ಶ್ರಮಣಧಾರೆಗಳನ್ನು ಗುರುತು ಮಾಡಿದ್ದಾರೆ ಕರ್ನಾಟಕದೊಳಗಡೆ. ಮಧ್ಯಕಾಲೀನ ಯುಗದಲ್ಲಿ ಭಕ್ತಿ ಪಂಥ ಪ್ರಾರಂಭ ಆದಾಗ ಅವರವರ ತತ್ವಪದಕಾರರ ಒಂದು ಜಗತ್ತೇ ಬೇರೆ, ನಾಥಪಂಥದ ಜಗತ್ತೇ ಬೇರೆ. ಹಾಗೆ ಬೇರೆ ಬೇರೆ ಪಂಥಗಳ ಮೂಲಕ ಭಗವಂತನನ್ನು ಕಾಣುವಂತಹ ಒಂದು ಪ್ರಯತ್ನಗಳನ್ನು ಮಧ್ಯಕಾಲೀನ ಯುಗದಿಂದಲೂ ಕೂಡ ನಾವು ಕಂಡುಕೊಂಡು ಬಂದಿದ್ದೀವಿ. ಅದರ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲುವಂಥ ಒಂದು ಕೆಲಸಗಳು ಇದುವರೆಗೆ ಆಗಿಲ್ಲ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತತ್ವಪದಕಾರರಿದ್ದಾರೆ ಹೊರತು ನಾಥಪಂಥ ಇದ್ದರೂ ಕೂಡ ನಾಥಪಂಥದ ಬಗ್ಗೆ ಹೆಚ್ಚಿಗೆ ಪರಿಚಯ ಇಲ್ಲ. ಹಾಗೆ ಆರೂಢ, ಅವಧೂತ, ಶಕ್ತ ಮುಂತಾದ ಧಾರೆಗಳೇನಿದ್ದಾವೆ 8 ಧಾರೆಗಳನ್ನು ಗುರುತಿಸಿ ಅವುಗಳ ಬಗ್ಗೆ 2 ದಿವಸಗಳ ಕಾಲ ಸಾರ್ವಜನಿಕರು, ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಸಮ್ಮೇಳನವನ್ನು ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಅದರ ವಿಚಾರವಾಗಿ ತಮಗೆ ಪತ್ರಿಕೆಯಲ್ಲಿ ಇದನ್ನು ಪ್ರಕಟ ಮಾಡಿ ಅಂತ ಮಾಡಿದ್ದೇವೆ. ಯಾವುದೇ ವಿಧವಾದಂಥ ಉದ್ಘಾಟನೆ ಅದು ಇದು ಏನೂ ಇಲ್ಲ. ನೇರವಾಗಿ 24 ನವೆಂಬರ್ 22 ಶುಕ್ರವಾರ ಬೆಳಗ್ಗೆ 10:30 ಗಂಟೆ ತತ್ವಪದ ಗಾಯನದ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮಧ್ಯಾಹ್ನ 11ರಿಂದ 1:30ರವರೆಗೆ ಗೋಷ್ಠಿ ಇರ್ತದೆ. ಸಿದ್ಧ ಅನ್ನುವಂಥ ಒಂದು ಪರಂಪರೆ ಇದೆ, ನಿಮ್ಗೆ ಗೊತ್ತಿದೆ. ಡಾಕ್ಟರ್ ಮೀನಾಕ್ಷಿ ಬಾಳಿ ಅಂತಕ್ಕಂಥವ್ರು ಮಾತಾಡ್ತಾರೆ. ಶರಣ ತತ್ವದ ಬಗ್ಗೆ ಡಾಕ್ಟರ್ JS ಪಾಟೀಲ್ ಮಾತಾಡ್ತಾರೆ. ತತ್ವಪದ ಗಾಯನ ಇರ್ತದೆ. ಜ್ಯೋತಮ್ಮ ಯಲಗಟ್ಟಿ, ರಾಯಚೂರು ಜಿಲ್ಲೆ. ಆಮೇಲೆ ಮಧ್ಯಾಹ್ನ 2:30ರಿಂದ ಗೋಷ್ಠಿ ಕನಕಧಾರೆಯನ್ನು ಪ್ರೊಫೆಸರ್ ಮಹೇಶ್ ಅರ್ವೆ. ನಾಥಪಂಥದ ಬಗ್ಗೆ ಡಾಕ್ಟರ್ ಅರವಿಂದ ಚೊಕ್ಕಾಡಿ. ಸೂಫಿ ಪಂಥದ ಬಗ್ಗೆ ಋಷಿಕೇಶ್ ಬಹದ್ದೂರ್ ದೇಸಾಯಿ ಮಾತಾಡ್ತಾರೆ. 24ರ ಬೆಳಗ್ಗೆ ತತ್ವಪದ ಗಾಯನದ ಮೂಲಕ ಪ್ರಾರಂಭ ಆಗಿ ಶಾಕ್ತದ ಬಗ್ಗೆ ಡಾಕ್ಟರ್ RD ಮಲ್ಲಯ್ಯ ಅಂತ ಶಿವಮೊಗ್ಗದವರು. ಅಚಲ ಅನ್ನುವಂಥದ್ದು ಪದ್ಮಾಲಯ ನಾಗರಾಜ್ ಅಂತ. ಆಜೀವಕ ಅನ್ನುವುದು ಡಾಕ್ಟರ್ ಮಾರಾಮ್ ಕೃಷ್ಣ. ನನಗೂ ಕೂಡ ಅಚಲ ಮತ್ತು ಆಜೀವಕ ಹೊಸ ಪರಂಪರೆ, ಅದು ನನಗೂ ಹೆಚ್ಚಿನ ಪರಿಚಯ ಇಲ್ಲ. ಅದನ್ನು ಪರಿಚಯ ಮಾಡಿಕೊಡೋದಕ್ಕೆ ಬರ್ತಾರೆ. ಸುಮಾರು ಒಂದು 25 ಜನ ವಿದ್ವಾಂಸರು ಹೊರಗಡೆಯಿಂದ ಬರ್ತಾಯಿದ್ದಾರೆ. ಒಂದು 40 ಜನ ತತ್ವಪದಕಾರರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ನಮ್ಮವರು ಸೇರಿಕೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ 2 ದಿವಸಗಳು ರೈತ ಸಭಾಂಗಣದಲ್ಲಿ ಜರುಗುತ್ತೆ. ತಾವು ದಯಮಾಡಿ ಬರಬೇಕು. ಮತ್ತು ಇದರ ಶ್ರಮಣ ಧಾರೆಗಳ ಸಂಸ್ಕೃತಿಗಳ ಉತ್ಸವದ ಬಗ್ಗೆ ಇಲ್ಲಿಯೂ ಕೂಡ ಕೊಟ್ಟಿದ್ದಾರೆ. ಅದರ ವಿಚಾರವನ್ನು ತಮಗೆ ಹೇಳಿದ್ದೀವಿ. ಅದನ್ನು ದಯವಿಟ್ಟು ಅದನ್ನು ತಮ್ಮ ಪತ್ರಿಕೆಗಳಲ್ಲಿ ಹಾಕಬೇಕು ಅಂತೇಳಿ ಕೇಳಿಕೊಂಡು ಇವತ್ತು ನನ್ನ ಜೊತೆ ನಮ್ಮ ಯುವ ಪ್ರಶಸ್ತಿ ವಿಜೇತ ಕಾರಸವಾಡಿ ಮಹಾದೇವ್ ಇವರೆಲ್ಲ ಸುದ್ದಿಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕ ವಿಜಯಶಂಕರ್, ಕಾರಸವಾಡಿ ಮಹಾದೇವು ಹಾಜರಿದ್ದರು. ಜಿಲ್ಲೆಯಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಯಾವುದೇ ಸಮಿತಿಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಪರಿಗಣಿಸದೇ ಇರುವುದನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಸಂಚಾಲಕ ನಾಗೇಶ್ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನದ ಸಮಿತಿಗಳಿಗೆ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು, ಜಿಲ್ಲೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಸದಸ್ಯರು ಚುನಾಯಿತರಾಗಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರನ್ನು ಸಮಿತಿಗಳಿಗೆ ಪರಿಗಣಿಸುವಂತೆ ಮನವಿ ಮಾಡಿದ್ದು, ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಜನರಿಂದ ಮತ ಪಡೆದು ಚುನಾಯಿತರಾದರೂ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿರುವುದು ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನ ವಿರೋಧಿ ನಡೆ ಅಂತ ಖಂಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರುಗಳು ಹಾಗೂ ಜಿಲ್ಲಾಧಿಕಾರಿಗಳು ಕೂಡಲೇ ಗ್ರಾಮ ಪಂಚಾಯತ್ ಸದಸ್ಯರನ್ನ ಸಮಿತಿಗಳಿಗೆ ಆಯ್ಕೆ ಮಾಡಲು ಕ್ರಮ ಕೈಗೊಳ್ಳದಿದ್ದರೆ ಸಮ್ಮೇಳನಕ್ಕೆ ಜಿಲ್ಲೆಯ 550ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳಿಂದ ನೀಡುವ 5,000 ರೂಪಾಯಿ ವಂತಿಗೆ ನಿಲ್ಲಿಸಲಾಗುವುದು. ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಂದ ಸಮ್ಮೇಳನವನ್ನು ಬಹಿಷ್ಕರಿಸಲಾಗುತ್ತೆ. ಜಿಲ್ಲೆಯ ಗ್ರಾಮಗಳಲ್ಲಿ ಸಂಚರಿಸುವ ಪ್ರಚಾರ ರಥಯಾತ್ರೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಪಾಲ್ಗೊಳ್ಳುವಿಕೆ ನಿಲ್ಲಿಸಲಾಗುವುದು.
ಸಮ್ಮೇಳನ ನಡೆಯುವ ಸ್ಥಳದ ಬಹುಪಾಲು ಭಾಗ ಬೇಲೂರು, ಬೂದನೂರು ಹಾಗೂ ಮುಡಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಲಿದ್ದು, ಗ್ರಾಮ ಪಂಚಾಯತ್ ಸದಸ್ಯರನ್ನ ಸಮಿತಿಗಳಿಗೆ ಪರಿಗಣಿಸದೇ ಇದ್ದರೆ ಸಮ್ಮೇಳನವನ್ನು ನಗರ ಪ್ರದೇಶಕ್ಕೆ ಸ್ಥಳಾಂತರಿಸಲು ಧರಣಿ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದರು. ನಾವು ನಮ್ಮ ಒಕ್ಕೂಟದ ವತಿಯಿಂದ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ವಿ. ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಆಗಿದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇರೋಂಥದ್ದು ತಮ್ಮೆಲ್ಲರಿಗೂ ಮಾಹಿತಿ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಈ ಒಂದು ಸಮ್ಮೇಳನದಲ್ಲಿ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳನ್ನ ಅವರು ಯಾವುದೇ ಇದಕ್ಕೂ ಗಣನೆ ತಗೊಂಡಿಲ್ಲ ಅನ್ನೋ ವಿಚಾರವಾಗಿ ನಾವು ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ವಿ. ಸೊ ಈ ಒಂದು ಸಮ್ಮೇಳನಕ್ಕೆ ನಾವು ಸಮಿತಿ ಮುಂದೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಸಮಿತಿ ಮುಂದೆ ಕೂಡ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ನೀವು ಪರಿಗಣಿಸಬೇಕು ಅಂತ ಈ ಹಿಂದೆ ಮನವಿ ಮಾಡಿದ್ವಿ. ಆದರೆ ಇದುವರೆಗೂ ಪರಿಗಣಿಸ್ತಾ ಇರೋ ಕಾರಣ ಮತ್ತು ನಾವು ಎಷ್ಟೇ ಅವ್ರ ಜೊತೆ ಸಂವಹನ ಮಾಡಿದ್ರು ಅವರು ನಮಗೆ ಪ್ರತಿಕ್ರಿಯೆ ಇರೋ ಕಾರಣ ಇವತ್ತು ನಾವು ಒಂದು ಖಂಡನಾತ್ಮಕವಾಗಿ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ವಿಚಾರ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗಡೆ ವಿಕೇಂದ್ರೀಕರಣ ವ್ಯವಸ್ಥೆ ಒಳಗಡೆ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ಯಾವುದೇ ಒಂದು ಪ್ರಮುಖವಾದಂಥ ಸಭೆ ಸಮಾರಂಭಗಳಿಗೆ ಪರಿಗಣಿಸಬೇಕಾಗಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಆದರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಇದು ನಮ್ಮ ಗ್ರಾಮ ಮಟ್ಟದಲ್ಲಿ ನಡೀತಾ ಇರೋಂಥದ್ದು. ನಮ್ಮ ಬೂದೂರು ಗ್ರಾಮ ಪಂಚಾಯತಿ, ಉರ್ಮಂಡಳಿ ಗ್ರಾಮ ಪಂಚಾಯತಿ ಮತ್ತು ಬೇಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ನಮ್ಮ ಈ ಒಂದು ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಜೊತೆಗೇನೆ ಅಂತಂದರೆ ಈ ಸಮ್ಮೇಳನ ನಡೆಯುವಾಗ ಅದಕ್ಕೆ ಬೇಕಾದಂಥ ಸ್ವಚ್ಛತೆ ಇರ್ಬೋದು, ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಇರ್ಬೋದು, ಎಲ್ಲವೂ ಕೂಡ ಗ್ರಾಮ ಪಂಚಾಯತಿಯ ಒಂದು ಏನು ಜವಾಬ್ದಾರಿನೇ ಆಗಿದೆ. ಸೊ ಆ ಜವಾಬ್ದಾರಿ ನಾವೇ ನಿರ್ವಹಿಸಬೇಕಾಗಿದೆ. ಆದರೆ ಇವತ್ತಿನ ದಿನ ಏನಾಗಿದೆ, ಯಾವುದೇ ಗ್ರಾಮ ಪಂಚಾಯತಿಯ ಸದಸ್ಯರುಗಳನ್ನ ಕೂಡ ಯಾವುದೇ ಸಮಿತಿಗಳಿಗೂ ಪರಿಗಣಿಸಿಲ್ಲ ಅವರು. ಸೊ ಜೊತೆಗೆ ಗ್ರಾಮ ಪಂಚಾಯತಿಗಳಿಂದ ಪ್ರತಿ ಗ್ರಾಮ ಪಂಚಾಯತಿಯಿಂದ ತಲಾ 5,000 ಸಾವಿರ ವಂತಿಗೆಗಳು ಕೊಡಬೇಕು ಅಂತ ಕೂಡ ಈಗ ಸರ್ಕಾರದಿಂದ ಅವರು ರಿಕ್ವೆಸ್ಟ್ ಕೊಟ್ಟಿದ್ರು, ಆದೇಶ ಕೊಟ್ಟಿದ್ದರು. ಅದರಲ್ಲಿ ಏನಾಗಿತ್ತು, ನಾವು ಗ್ರಾಮ ಪಂಚಾಯತಿಯಿಂದ ಕೊಡ್ತಾ ಇದ್ದೀವಿ 5,000 ಸಾವಿರ ವಂತಿಗೆ ಕೂಡ ನಾವು ಈ ಸಮ್ಮೇಳನ ಕೊಡ್ತಾ ಇದ್ದೀವಿ. ಈ 5,000 ವಂತಿಗೆ ಅಲ್ಲದೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ಗೆ ಪ್ರತಿ ವರ್ಷ 2,000 ಸಾವಿರ ವಂತಿಗೆಗಳನ್ನ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯಿಂದ ಕೊಡ್ತಾ ಬಂದಿದ್ದೀವಿ ಇದುವರೆಗೆ. ಸೊ ಆದರೂ ಈಗೇನಾಗಿದೆ, ಈ ಒಂದು ಇಂಥ ಒಂದು ಪ್ರಮುಖವಾದಂಥ ಸಮ್ಮೇಳನದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನೇ ಇವರು ಗಣನೆ ತಗೊಳ್ತಾ ಇರೋಂಥದ್ದು ಸ್ವಲ್ಪ ನಮಗೂ ಸಹಿಸಲಾಗದಿರೋಂಥ ವಿಷಯ ಆಗಿದೆ. ಸೊ ಹಾಗಾಗಿ ಈ ವಿಷಯಕ್ಕೆ ಬರ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಿದ್ದೇಗೌಡ, ಗೌರವ ಅಧ್ಯಕ್ಷ ಮಹೇಶ್, ಕಾರ್ಯದರ್ಶಿ ಕೆಂಪೇಗೌಡ, ಸಂಘಟನಾ ಕಾರ್ಯದರ್ಶಿ ಬಸವರಾಜು, ಆನಂದ್, ಮಾನಸ ಇದ್ದರು. ಭಾರತೀಯ ಜೀವ ವಿಮಾ ನಿಗಮ ಮಂಡ್ಯ ಜಿಲ್ಲಾ ಶಾಖೆ, ಮಂಡ್ಯ, ಮದ್ದೂರು, ಕೆಆರ್ಪೇಟೆ ಹಾಗೂ ಶ್ರೀರಂಗಪಟ್ಟಣ ಶಾಖೆಗಳ ಎಲ್ಐಸಿ ಪ್ರತಿನಿಧಿಗಳ ನೇಮಕಾತಿ ಹಾಗೂ ತರಬೇತಿಗಾಗಿ ಅತ್ಯಾಧುನಿಕ ತರಬೇತಿ ಕೇಂದ್ರ ಉದ್ಘಾಟನಾ ಸಮಾರಂಭ ಜಿಲ್ಲಾ ಕೇಂದ್ರ ಶಾಖೆಯಲ್ಲಿ ನಡೆಯಿತು. ತರಬೇತಿ ಕೇಂದ್ರವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಲ್ಐಸಿ ಸಿಎಸ್ಎಲ್ಗಳಾದ ರಾಜೀವ್ ಸಚದೇವ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಶಾಖೆಗೆ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಮಂಡ್ಯ ಶಾಖೆಯು ನಿಗಮದ ಅತ್ಯಂತ ಹಳೆಯ ಶಾಖೆಗಳಲ್ಲಿ ಒಂದಾಗಿದೆ. ನಿಜವಾಗಿಯೂ ನೀವು ತೋರಿಸಿದ ಪ್ರೀತಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಿದರು. ನೀವು ಭವಿಷ್ಯದೊಂದಿಗೆ ಹೊಂದಿಕೊಂಡಿರುತ್ತೀರಿ ಮತ್ತು ಭವಿಷ್ಯವು ಯಾವಾಗಲೂ ಸವಾಲಿನಿಂದ ಕೂಡಿರುತ್ತದೆ. ಯಾಕಂದರೆ ಭವಿಷ್ಯದಲ್ಲಿ ಏನಾಗಲಿದೆ ಅಂತ ನಿಮಗೆ ತಿಳಿದಿರೋದಿಲ್ಲ. ಹಾಗಾಗಿ ಸವಾಲು ಯಾವಾಗಲೂ ಇರುತ್ತೆ. ಆದ್ದರಿಂದ ತರಬೇತಿಗಳನ್ನು ಪಡೆದು ವಿಮೆಗಳ ಬಗ್ಗೆ ಕಾಳಜಿಯನ್ನು ವಹಿಸುವಂತೆ ಸಲಹೆ ನೀಡಿದರು. But anyway, I'm really happy to have come to this branch. The branch is one of the oldest branch of the corporation. So it's always pleasure to go through the histories. One of your senior branch manager was my zonal manager also, way back in 2003. So it's really a feeling to come to this place, and thank you so much for all the love and affection you have shown. In fact, when Ma'am was talking about anniversary, I must say that it's good that last Monday, Friday also we had our anniversary. This company is 16-year-old now on 11th November. So in a way, it's good that in this anniversary month that we have talked about 2-3 more anniversaries. One was the anniversary of Ananda app, and I'm really excited about the Ananda app. In fact, I don't know how many of us are doing Ananda, ma'am, in your branch? Around 100. It's good. It's good. It's a future actually. And if at all you are aligned with the future, then you are on right path. And the future is always challenging. You know why?
because you don't know what's going to happen in the future. So that's the challenge, it will always be there. That's what's going to happen in the future. It is not known to me, then obviously I have to be ready for that. And to be ready for anything, especially in this insurance business, the only thing you have to ready for is the training. ಮೈಸೂರು ವಿಭಾಗದ ಹಿರಿಯ ವಿಭಾಗಾಧಿಕಾರಿ ಎಂ ಕೃಷ್ಣವೇಣಿ ಮಾತನಾಡಿ, ಇಂದು ನವೀಕೃತಗೊಂಡ ಪ್ರತಿನಿಧಿಗಳ ತರಬೇತಿ ಕೇಂದ್ರ ಉದ್ಘಾಟಿಸಿದ್ದೇವೆ. ಇದೇ ನವೆಂಬರ್ 19ರಂದು ಆನಂದ ಎಂಬ ಡಿಜಿಟಲ್ ಸಾಧನವನ್ನು ಪ್ರಾರಂಭಿಸಲಾಯಿತು. ಅದೇ ರೀತಿ ನವೆಂಬರ್ 19ರಂದು ಪ್ರತಿನಿಧಿಗಳ ತರಬೇತಿ ಕೇಂದ್ರ ಪ್ರಾರಂಭಿಸಿರುವುದು ಖುಷಿಯ ವಿಚಾರವಾಗಿದೆ ಎಂದರು. Because 19th November is very, very close to my heart. I don't know how many of you remember, it was the day on which the most powerful digital tool given to the agents, that is Ananda, was launched. And I was one of the members who were working closely with the launch of Ananda, and it was on 19th November 2020 it was launched. So I just wanted to celebrate the anniversary of Ananda today at Mandya. And I also expect you also will release it and more digital proposals will be completed today. So when the date was fixed, we were just, our roads department, Madam Chairs have arrived, one by one they were giving the updates. One by one things started moving. Only thing which they were not able to make it is the smart board which is underway and you will be getting it very shortly. ಮಾರುಕಟ್ಟೆ ವ್ಯವಸ್ಥಾಪಕರಾದ ಜೀವನ್ ಕುಮಾರ್ ಮಾತನಾಡಿ, ತರಬೇತಿ ಪಡೆಯೋದು ಅತಿ ಮುಖ್ಯ. ಕಲಿಕೆಯ ಪ್ರಕ್ರಿಯೆ ಇಲ್ಲದೆ ಏನನ್ನೂ ಸಹ ಮಾಡಲು ಸಾಧ್ಯವಿಲ್ಲ. ಏಜೆಂಟ್ಸ್ ಯಶಸ್ಸು ಆಗಬೇಕು ಅಂದರೆ ಜ್ಞಾನಶಕ್ತಿ ಇರಬೇಕು. ಆದ್ದರಿಂದ ಈ ತರಬೇತಿ ಕೇಂದ್ರದಲ್ಲಿ ಕಲಿತು ಹೆಚ್ಚು ಏಜೆಂಟ್ಸ್ಗಳನ್ನು ಸೇರಿಸುವ ಗುರಿ ಹೊಂದಿ ಅಂತ ಸಲಹೆ ನೀಡಿದರು. ಸೊ ಈ ಟ್ರೈನಿಂಗ್ ಅಂತ ಹೇಳೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಈಗ ಲರ್ನಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ಇದೆಲ್ಲ ಗೊತ್ತಿದೆ. ಬಟ್ ಇಲ್ಲಿ ಲರ್ನಿಂಗ್ ಅಂತ ಹೇಳಿ ಇರ್ತಾ ಇತ್ತು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅನ್ಲರ್ನಿಂಗ್ ಕೂಡ ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಒಂದು ಸಿಸ್ಟಮ್ ಅಲ್ಲಿ ಕಲ್ತಿರ್ತೀವಿ. ಈಗಿನ ಪ್ರೆಸೆಂಟ್ ಟ್ರೆಂಡ್ ನಲ್ಲಿ ವಿ ಹ್ಯಾವ್ ಟು ಅನ್ಲರ್ನ್ ದ ಓಲ್ಡ್ ಥಿಂಗ್ಸ್ ಅಂಡ್ ವಿ ಹ್ಯಾವ್ ಟು ಲರ್ನ್ ದಿ ನ್ಯೂ ಥಿಂಗ್ಸ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ದೃಷ್ಟಿಯಲ್ಲಿ ನಮ್ಮ ಏಜೆಂಟ್ಸ್ ಸಕ್ಸಸ್ ಆಗಬೇಕು ಅಂದರೆ ಜ್ಞಾನಶಕ್ತಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ನಾಲೆಜ್ ಈಸ್ ಪವರ್ ಅಂತ ಜನರಲಿ ಹೇಳ್ತೀವಿ. ಬಟ್ ನಾಲೆಜ್ ಈಸ್ ಮನಿ ಫಾರ್ ಆಲ್ ಅವರ್ LIC ಏಜೆಂಟ್ಸ್. ಸೊ ಆ ಒಂದು ಇಂಟೆನ್ಷನ್ನಲ್ಲಿ ಈ ತರಬೇತಿಗೆ ನಮ್ಮ ಕಾರ್ಪೊರೇಷನ್ ಲೆವೆಲಲ್ಲಿ ಕೂಡ ಒಳ್ಳೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಈಗ ನಮ್ಮ ಮಾರ್ಕೆಟ್ನಲ್ಲಿ ನಾವು ಕಾಂಪಿಟಿಷನ್ನಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ನಾಲೆಜ್ ಲೆವೆಲ್ ಜಾಸ್ತಿ ಆಗಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ವಿಕ್ರಯ ವ್ಯವಸ್ಥಾಪಕರಾದ ಶ್ರೀಕಾಂತ್, ಮಂಡ್ಯ ಶಾಖೆಯ ಹಿರಿಯ ಶಾಖಾಧಿಕಾರಿ ಶ್ರೀಮತಿ ಸಿ ಶುಭಾ ಹಾಗೂ ಇನ್ನಿತರ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಅಭಿವೃದ್ಧಿ ಅಧಿಕಾರಿಗಳು, ಜೀವ ವಿಮಾ ಮುಖ್ಯ ಸಲಹೆಗಾರರು ಹಾಗೂ ಪ್ರತಿನಿಧಿಗಳು ಹಾಜರಿದ್ದರು. ಜಿಲ್ಲಾ ಉಸ್ತುವಾರಿ ಮಂತ್ರಿ, ಜಿಲ್ಲಾಧಿಕಾರಿಗಳ ಸಲಹೆ ಹಾಗೂ ಆದೇಶದ ಮೇರೆಗೆ ಸಮ್ಮೇಳನ ನಡೆಯುವ ಸ್ಥಳ ನಿಗದಿ ಮಾಡಲಾಗಿದೆಯೇ ಹೊರತು ಸ್ಥಳ ನಿಗದಿಗೂ ಮಹೇಶ್ ಜೋಶಿಗೂ ಸಂಬಂಧವಿಲ್ಲ ಅಂತ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಮಂಡಳಿಯ ಸದಸ್ಯ ಪ್ರೊಫೆಸರ್ HH ಮುದ್ದೇಗೌಡ ಸಮರ್ಥಿಸಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನ ನಡೆಸಲು ಬೇಕಾಗುವ ಸ್ಥಳ ನಗರದಲ್ಲಿ ದೊರೆಯಲಿಲ್ಲ. 900 ಮಳಿಗೆ, ಊಟಕ್ಕೆ ದೊಡ್ಡ ಸ್ಥಳ, ಮುಖ್ಯ ವೇದಿಕೆ, 2 ಸಮಾನಾಂತರ ವೇದಿಕೆ, ಪಾರ್ಕಿಂಗ್ ವ್ಯವಸ್ಥೆಗೆ ಒದಗಿಸುವಷ್ಟು ದೊಡ್ಡ ಸ್ಥಳ ನಗರದಲ್ಲಿ ಇರದ ಕಾರಣ ನಗರದಿಂದ ಹೊರಗಿನ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಕನ್ನಡಿಗರನ್ನ ಸಮ್ಮೇಳನಕ್ಕೆ ಆಹ್ವಾನಿಸಲು ಹೋಗೋದ್ರಲ್ಲಿ ತಪ್ಪೇನಿದೆ. ಮಂಡ್ಯ ನಗರದ ಸಭಾಂಗಣ ಅಭಿವೃದ್ಧಿ, ನಗರದ ಅಭಿವೃದ್ಧಿ ಮಾಡೋದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ಲ. ಸಮ್ಮೇಳನದಿಂದ ಉಳಿದ ಹಣ ಜಿಲ್ಲೆಯಲ್ಲಿಯೇ ಜಿಲ್ಲಾಧಿಕಾರಿಗಳ ಸುಪರ್ದಿಯಲ್ಲಿಯೇ ಇರಲಿದೆ. ತದನಂತರ ಅಭಿವೃದ್ಧಿಗೆ ಯೋಚನೆ ಮಾಡಬಹುದು ಎಂದರು. ಪರಿಷತ್ತು ಪ್ರಕಟ ಮಾಡುವ ಪುಸ್ತಕಗಳಲ್ಲಿ ಮಹೇಶ್ ಜೋಶಿ ಅವರು ಪದಾಧಿಕಾರಿಗಳ ಪುಸ್ತಕ ಪ್ರಕಟ ಮಾಡದಂತೆ ಹೇಳಿ ಕಟುವಾದ ನಿರ್ಣಯ ಕೈಗೊಂಡರು. ಆದರೆ ಪುಸ್ತಕದಲ್ಲಿ ಮಹೇಶ್ ಜೋಶಿ ಭಾವಚಿತ್ರ ಮುದ್ರಿಸುವ ಕ್ರಮ ತಪ್ಪು, ಅದನ್ನು ಬದಲಾಯಿಸ್ತೇವೆ. ಆದರೆ ಈ ವಿಚಾರವಾಗಿ ಪ್ರತಿಭಟನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಇವತ್ತು ನಾವಿಲ್ಲಿ ಯಾರನ್ನೂ ತೇಜೋವಧೆ ಮಾಡೋಕ್ಕಾಗಲಿ, ಅವ್ರ ಬಗ್ಗೆ ಕಠಿಣವಾಗಿ ಮಾತಾಡೋಕ್ಕಾಗಲಿ ಏನೂ ಸೇರಿಲ್ಲ. ಮೇಡಮ್ ತಪ್ಪು ತಿಳ್ಕೊಂಡ್ರು. ಅದು ನಮ್ಮ ಅಗತ್ಯ, ನಮ್ಮ ಇಷ್ಟನೂ ಅಲ್ಲ. ಅದರ ಅಗತ್ಯನೂ ನಮಗಿಲ್ಲ. ಆದರೆ ಮಾಧ್ಯಮದ ಗೆಳೆಯರಿಗೆ ಕ್ಲಾರಿಫೈ ಮಾಡಬೇಕು, ಏನೇನಾಗಿದೆ ಅನ್ನೋದನ್ನು ಕ್ಲಾರಿಫೈ ಮಾಡಬೇಕು. ರಾಜ್ಯಾಧ್ಯಕ್ಷರಿಗೆ ಅವ್ರದ್ದೇ ಆದಂಥ ಮರ್ಯಾದೆ ಇದೆ, ನಿಮಗೆಲ್ಲ ಗೊತ್ತಿದೆ. ಅದು ಮೊರೆವರವ್ರಿಗೀಗ ರಾಜ್ಯ ಸಚಿವ ಆ ಮಟ್ಟದ ಗೌರವವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಅನ್ನೋ ಆ ಕ್ಷಣಕ್ಕೆ ನಮಗೆ ಜೋಶಿ ಯಾರೂ ಗೊತ್ತಿಲ್ಲ, ಬೇಡ. ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ
ಕನಿಷ್ಠ ಅವರಿಗೆ ಗೌರವ ಕೊಡುವುದನ್ನು ನಾವು ಕಲ್ತ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡೋದು? ಒಲ್ಲದ ಗಂಡ ಮೊಸರಿನಲ್ಲಿ ಕಲ್ಲು ಹುಡುಕದ ಅಂತೇಳಿ ಎಲ್ಲನೂ ಅವ್ರನ್ನೇ ಪಾಯಿಂಟ್ ಔಟ್ ಮಾಡೋದು ಯಾತಕ್ಕೆ? ಅರ್ಥ ಇಲ್ಲ. ಗ್ರಾಚಾರಕ್ಕೆಲ್ಲ ಶನೇಶ್ವರ ಹೊಣೆ ಎಂದಾಗೆ ಇವೆಲ್ಲದಕ್ಕೂ ಕೂಡ ಜೋಶಿನೇ ಹೊಣೆ. ಕಮಿಟಿಗಳು ಮಾಡುವಾಗ ಅನೇಕರಿಗೆ ಅಸಹನೆ ಇದೆ. ಆದರೆ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಕಮಿಟಿಗೂ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿಗೂ ಯಾವ ಸಂಬಂಧವೂ ಇಲ್ಲ. ಜಿಲ್ಲಾ ಮಂತ್ರಿಗಳ ಸಲಹೆಯ ಮೇರೆಗೆ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಸೇರಿ ಮಾಡಿರುವಂಥ ಕಮಿಟಿ ಇದು. ಆ ಕಮಿಟಿಯನ್ನು ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡು ಸಹಿ ಮಾಡಿ ಓಕೆ ಮಾಡಿದಂಥ ರಾಜ್ಯಾಧ್ಯಕ್ಷರು. ಇಲ್ಲೇನಿದೆ, ಕಮಿಟಿಯೊಳಗೆ ರಾಜ್ಯಾಧ್ಯಕ್ಷರು ನಮ್ಗೆ ಅನ್ಯಾಯ ಮಾಡಿದ್ದಾರೆ, ನಮ್ಮನ್ನು ಸೇರಿಸ್ಕೊಂಡಿಲ್ಲ, ನಮ್ಮನ್ನು ಬಿಟ್ಟಿಲ್ಲ ಅಂತಂದ್ರೆ ಅರ್ಥ ಏನು? ಸ್ವಲ್ಪ ಯೋಚನೆ ಮಾಡೋಣ ನಾವು. ಎರಡನೇದು, ಸಾಹಿತ್ಯೇತರರನ್ನು ಸಮ್ಮೇಳನಾಧ್ಯಕ್ಷರಾಗಿ ಯಾಕೆ ಮಾಡಬಾರದು? ಮಾಡ್ತೀವಿ ಅಂತಲ್ಲ, ಮಾಡೋದಕ್ಕೆ ರಾಜ್ಯಾಧ್ಯಕ್ಷರಿಗೆ ಪವರೇ ಇಲ್ಲ. ಹೇಳ್ತೀನಿ ಯಾಕೆ ಅಂತ. ಮಾಡಬಾರದು ಅಂತ ಅವರೆಲ್ಲೋ ಒಂದು ಕಡೆ ಹೇಳಿದರು. ಅದರ ಬಗ್ಗೆ ವಿರುದ್ಧವಾದಂಥ ವಿಚಾರಗಳೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಾವೆಲ್ಲ ನೋಡಿದ್ದೀರಿ. ನಮ್ಮ ಅಭಿಪ್ರಾಯಗಳನ್ನೆಲ್ಲ ದಾಖಲೆ ಮಾಡಿದ್ದೀರಿ. ನಾನು ಅವರ ಟೀಮ್ನಲ್ಲಿ ನಾನು ಕೂಡ ಒಬ್ಬ ಮೆಂಬರಾಗಿ, ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ಇದೇ ಗೆಳೆಯರು ನೀವೆಲ್ಲ ವಾರದ ಅತಿಥಿ ಅಂತ ಕರೆದಂಥ ಸಂದರ್ಭದಲ್ಲಿ ಜೋಶಿಯವರು ಈ ಆಲೋಚನೆ, ಈ ತೀರ್ಮಾನ ಅಕ್ಷಮ್ಯ ಅಪರಾಧ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟನು. ನಾನು ನನಗೆ ತುಂಬ ಆತ್ಮೀಯರು ಅಂತ ಒಳಾಕಳಕ್ಕೆ ಹೋಗಲಿಲ್ಲ ಅವ್ರನ್ನ ನಾನು. ಸರಿ, ಈಗ ತಮಾಷೆ ಗೊತ್ತೇದು, ಆ ವಿಚಾರ ಅವರಿಂದ ಬಿಟ್ಟೋಯ್ತು. ಆ ವಿಚಾರ ಇಲ್ಲವೇ ಇಲ್ಲ. ಮತ್ತು ಅದನ್ನೇ ಕೆದ್ದುಕೊಂಡು ಯಾಕೆ ಹೋಗಬೇಕು? ಬಿಟ್ಟಾಯಿತು, ಸ್ಟೇಟ್ಮೆಂಟ್ ಕೊಟ್ಟಾಯಿತು. ಯಾರ್ಯಾರೀಗ ಇದರಲ್ಲಿದ್ದಾರೆ, ಲೈನಲ್ಲಿದ್ದಾರೆ, ಅವ್ರ ಬಗ್ಗೆಯಲ್ಲಿ ಯೋಚನೆ ಮಾಡ್ತಾಯಿದೆ ಈಗ ಕಮಿಟಿ. ಅದನ್ನು ಅದಿರಲಿ. ಪ್ರತಿಭಟನೆ ಮಾಡುವಂಥ ಮುಂಚೂಣಿಯ ನಾಯಕತ್ವವನ್ನು ವಹಿಸಿದಂಥ ಮನುಷ್ಯ ಮೊದಲು ತಾವು ಸರಿಯಾಗಿರಬೇಕು. ನಮ್ಮ ಗೆಳೆಯ, ನನ್ನ ಆತ್ಮೀಯ ಗೆಳೆಯ ಜಗದೀಶ್ ಕೊಪ್ಪ ಮೂಲಭೂತವಾಗಿ ಅವರು ಸಾಹಿತ್ಯ ಪರಿಷತ್ತಿನ ಸದಸ್ಯರೇ ಇಲ್ಲ ಇವತ್ತಿಗೂ ಕೂಡ. ಅನೇಕ ವರ್ಷಗಳಿಂದ ಸಮ್ಮೇಳನಗಳು ಹೋಗ್ತಾ ಇರುವಂಥವರು. ಮಂಡ್ಯ ಸಮ್ಮೇಳನವನ್ನು ಅತ್ಯಂತ ಹೆಮ್ಮೆಯಿಂದ ಬಹಿಷ್ಕರಿಸ್ತಾರಂತೆ. ಏನು ಮೆಸೇಜ್ ಕೊಡ್ತದೆ ಇದು? ನಾವೆಲ್ಲ ಅಡಿಪಾಯನ ಭದ್ರ ಕಟ್ಕೊಂಡು ಬಿಲ್ಡಿಂಗ್ ಇಳಿಸ್ತಾ ಹೋಗೋದು, ಬೇರೆಯವರು ಕೆಡುಕೋತಾ ಬರೋದು. ಇಷ್ಟೆಲ್ಲರೂ ಜನರ ಶ್ರಮ ಏನಾಗಬೇಡ? ನಮ್ಮ ಕಮಿಟಿ 28 ಸಮಿತಿಗಳು ಮಾಡಿದ್ದೀವಿ ನಾವು. ಬಹುಪಾಲು ಒಂದು 500 ಜನಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. 1000 ನೋಡಿ, 1000 ಜನ. ನಮ್ಮೆಲ್ಲರೂ ಶ್ರಮ ನೀರಿನಲ್ಲಿ ಹುಣಸೆಹಣ್ಣು ತೇದಂಗ ಈ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ, ಸ್ಟೇಟ್ಮೆಂಟ್ ಕೊಡುವಾಗ ಪದಪ್ರಯೋಗ ಇದೆಯಲ್ಲ, ಅವನು ಇವನು ಯಾಕೆ ಬೇಕಾದ್ರು? ಕೆಲಸ ಮಾಡುವಂಥ ಮನುಷ್ಯನಿಗೆ ಕಾಲಿಗೆ ಹಗ್ಗ ಕಟ್ಟಿ ನೀವು ಓಡುವಂತ ಬಿಟ್ಟಂಗೆ. ಮಂಡ್ಯದ ಸಮ್ಮೇಳನವನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದಾರೆ ಅವರು. ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕಲ್ವಾ? ಅದನ್ನು ಮಾಡ್ತಾನೆ ಇಲ್ಲ. ಆ ವಿಚಾರಕ್ಕೆ ನಾವು ತಲೆ ಹಾಕ್ತಾ ಇಲ್ಲ ನಾವು. ಜೋಶಿ ಅಮೆರಿಕಕ್ಕೆ ಹೋದರು, ಯುರೋಪ್ಗೆ ಹೋದರು ಅಂತ ಹೇಳ್ತಾರೆ. ಯಾಕೆ ಹೋಗಬಾರ್ದು? ಅದೇನು ಸಾಹಿತ್ಯ ಪರಿಷತ್ತಿನ ಹಣ ತಗೊಂಡು ಅವ್ರು ಖರ್ಚು ಮಾಡ್ಕೊಂಡು ಹೋಗಿಲ್ಲ. ಸಿದ್ದರಾಮಯ್ಯನವರಿಂದ ಪರ್ಮಿಷನ್ ಪಡ್ಕೊಂಡು ಅವ್ರು ಹೋಗಿದ್ದಾರೆ. ಕಾರಣ, ಹೊರನಾಡಿನಲ್ಲಿರುವಂಥ ಕನ್ನಡಿಗರನ್ನು ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಸಮ್ಮೇಳನದಲ್ಲಿ, ಮಂಡ್ಯ ಸಮ್ಮೇಳನಕ್ಕೆ ಕರ್ತರಬೇಕು ಅಂತ. ಯಾವುದೋ ಉದಾಹರಣೆ ಹೇಳುವಾಗ ವಿಶ್ವೇಶ್ವರಯ್ಯವರು ಮೊಮ್ಮಗಳು ಅಂತ ಹೇಳ್ತಾರೆ. ಇನ್ನೂ ತುಂಬ ಜನ ಮಾಡೋರೆ. ಅದ್ಯಾವುದಾದ್ರು ನೀರಜ್ ನೆಟ್ಕಲ್ ಅಂತೇಳಿ ತೇಮ್ಸ್ ನದಿ ದರದ ಮೇಲೆ ಬಸವಣ್ಣವ್ರು ದೊಡ್ಡ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರಂಥವ್ರು. ಹೊರನಾಡ ಕನ್ನಡಿಗರು, ನಮ್ಮೂರಿನ ಜನ ಹೊರನಾಡಿಗೆ ಹೋಗಿರೋರು ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ನಮ್ಮ ಸಮ್ಮೇಳನಕ್ಕೆ ಬರುವಾಗ ಯಾಕೆ ಹೋದ್ರಿ ನೀವಲ್ಲಿ? ನಮ್ಮೂರು ಸಾಬ್ರ ಮಕ್ಕಳು ಕೇಳೋರು ಯಾರಿರಲ್ಲ, ಅವ್ರು ಕೇಳೋರು ಯಾರಿಲ್ಲ. ತಪ್ಪು ಹುಡುಕ್ತಾ ಇದ್ರೆ ಪ್ರತಿಯೊಬ್ಬರಲ್ಲೂ ತಪ್ಪು ಹುಡುಕ್ತಾನೆ ಇರಬೇಕಾಯ್ತದೆ. ಜೋಶಿ ಹೇಳಿದ್ರು ಸಂಚಾಲಕರು ಮಾಡುವಾಗ, ಸರ್ ನಿಮ್ಮಲ್ಲಿ ವಿವಾದಾಸ್ಪದ ವ್ಯಕ್ತಿಯನ್ನು ಬಿಟ್ಟು ಯಾವ ವಿವಾದ ಇಲ್ಲಿರುವಂಥ ಒಬ್ಬರ ಮಂಡ್ಯ ಜಿಲ್ಲೆಯಲ್ಲಿ ಹೇಳಿ ಸರ್ ಅಂದರು ನನಗೆ. ಟು ಬಿ ಫ್ರ್ಯಾಂಕ್, ನಾನು ಹೇಳಿದೆ ಮಂಡ್ಯದಲ್ಲಿ ಅಯ್ಯೋ ಸ್ವಾಮಿ, ದೇವರು ಬಂದು ಹೇಳೋರು ಅವನ ಮೇಲೆ ವಿವಾದ ಇರ್ತದೆ, ಅದನ್ನು ಬಿಟ್ಟಾಕಿ ಅಂತ ಹೇಳಿದ್ವಿ. ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಮಾತಾಡ್ಕೊಂಡು ಉತ್ಸಾಹದಿಂದ ಕೆಲಸ ಮಾಡೋರ ಆ ಉತ್ಸಾಹಕ್ಕೆ ತಣ್ಣೀರಿರ್ತಂಗಲ್ವಾ? ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ, ಹರ್ಷ ಪಣ್ಣೆದೊಡ್ಡಿ, ಕೃಷ್ಣೇಗೌಡ ಹೊಸಕೂರು, ಅಪ್ಪಾಜಪ್ಪ, ಚಂದ್ರಲಿಂಗು, ಸುಜಾತ ಹಾಜರಿದ್ದರು. ರಾಜ್ಯ ಸರ್ಕಾರ ವಕ್ಫ್ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ನವೆಂಬರ್ 22ರಂದು ನಗರದ ಸರ್ ಎಂ ವಿ ಪ್ರತಿಮೆಯ ಎದುರು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನ ಹೋರಾಟ ನಡೆಸಲಾಗುತ್ತೆ ಅಂತ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಇಂದ್ರೇಶ್ ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಕ್ಫ್ ಭೂಮಿ ಕಾಯ್ದೆಯ ನೋಟಿಸ್ನಿಂದಾಗಿ ಸಹಸ್ರಾರು ಸಂಖ್ಯೆಯ ಸಾರ್ವಜನಿಕರು, ರೈತರು, ಮಠ ಮಂದಿರಗಳು, ಶಾಲೆಗಳು ಸೇರಿದಂತೆ ಸಾರ್ವಜನಿಕ ಆಸ್ತಿ ಮಾಲೀಕರು ಶೋಷಣೆಗೆ ಒಳಗಾಗಿದ್ದು, ಅವುಗಳನ್ನು ಆಲಿಸಲು ವೇದಿಕೆ ಸೃಷ್ಟಿಸಿ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸಲಾಗುತ್ತೆ ಎಂದರು. ವಕ್ಫ್ ಭೂಮಿ ಕಾಯ್ದೆಯಿಂದ ಆಗಿರುವ ಅನಾಹುತಗಳನ್ನು ಅರಿಯಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು 3 ತಂಡಗಳನ್ನು ರಚನೆ ಮಾಡಿದ್ದು, ಸ್ವಯಂ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ್ ನೇತೃತ್ವ ವಹಿಸಿ ಡಿಸೆಂಬರ್ ಮಾಹೆಯ ಮೊದಲ ವಾರ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಸಮಸ್ಯೆಯನ್ನಾಲಿಸಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವ, ಚರ್ಚಿಸುವ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ನುಡಿದರು. ಗೊತ್ತು, ಕಳೆದ 1 ತಿಂಗಳಿಂದ ಏನು ವಕ್ಫ್ ಮಂಡಳಿಯ ಕುರಿತಂತೆ ತಮ್ಮ ಮಾಧ್ಯಮದಲ್ಲೂ ಕೂಡ ತಾವು ಹೆಚ್ಚು ಜನಜಾಗೃತಿಯನ್ನು ಮತ್ತು ಜನರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ತಾವು ಕೂಡ ಮಾಡ್ತಾಯಿದ್ದೀರಿ. ಮುಂದುವರಿದ ಭಾಗವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರರವರು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ DC ಕಚೇರಿಯ ಮುಂದೆ ಇದೇ ತಿಂಗಳ 22ನೇ ತಾರೀಕು ನಾವು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ವಕ್ಫ್ ಮಂಡಳಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರ ಅವರು ನಮಗೆಲ್ಲ ನಿರ್ದೇಶನ ನೀಡಿರೋ ಹಿನ್ನೆಲೆಯಲ್ಲಿ ಇದೇ ಮಂಡ್ಯ ಜಿಲ್ಲೆಯ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ನಾವು ಇದೇ ತಿಂಗಳು 22ನೇ ತಾರೀಕು ಎಲ್ಲ ರೈತಪರ ಸಂಘಟನೆಗಳು, ವಿವಿಧ ಸಂಘಟನೆಗಳು, ಮಠಾಧೀಶರು, ನಮ್ಮ ಮಾಜಿ ಸಂಸದರಾದ ಸುಮಲತಾರವರು, ಮಾಜಿ ಸಚಿವರಾದ ನಾರಾಯಣಗೌಡರು, ನಮ್ಮೆಲ್ಲ BJPಯ ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಅವತ್ತು ಬೆಳಿಗ್ಗೆ 9:30 ಗಂಟೆಯಿಂದ ಸಂಜೆ 4:30-5 ಗಂಟೆವರೆಗೂ ಕೂಡ ವಿಶ್ವೇಶ್ವರಯ್ಯ ಪ್ರತಿಮೆ DC ಕಚೇರಿಯ ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ 3 ತಂಡಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಒಂದು ತಂಡವನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಒಂದು ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರ ಒಳಗೊಂಡಂತೆ ಒಂದು ತಂಡ, ಮತ್ತು ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ, ಈ ಥರ 3 ತಂಡಗಳನ್ನ ಮಾಡ್ಕೊಂಡು ಎಲ್ಲರೂ ಕೂಡ ಎಲ್ಲ ಜಿಲ್ಲೆಗಳಿಗೆ ಮುಂದಿನ ತಿಂಗಳು ಡಿಸೆಂಬರ ಮೊದಲ ವಾರದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ನಾವು ಇದೇ 22ನೇ ತಾರೀಕು ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲ ರೈತಪರ ಸಂಘಟನೆಗಳು ಮತ್ತು ರೈತರುಗಳನ್ನು ಅಹವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದ ಜಿಲ್ಲಾ ತಂಡವನ್ನು ಕೂಡ ವಕೀಲರು ಮತ್ತು ರೈತ ಮುಖಂಡರನ್ನು ಸೇರಿ ಒಂದು 5 ತಂಡವನ್ನು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಒಂದು ತಂಡವನ್ನು ರಚನೆಯನ್ನು ಕೂಡ ಮಾಡಿದ್ದೇವೆ. ಆ ಅಹವಾಲುಗಳನ್ನು ಸ್ವೀಕರಿಸಿ ಏನು ಡಿಸೆಂಬರ್ನಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಒಳಗಡೆ ಮತ್ತು ಹೊರಗಡೆನೂ ಕೂಡ ಅಧಿವೇಶನದಲ್ಲಿ ಬೆಳಗಾವಿ ನಡೆಯುವಂಥ ಅಧಿವೇಶನದಲ್ಲೂ ಹೋರಾಟ ಆಗುತ್ತೆ. ಮತ್ತು BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೊರಗಡೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮಗಳ ಮೂಲಕ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ರೈತರುಗಳು ಮತ್ತು ರೈತಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಎಲ್ಲ ಮಠಾಧೀಶರಿಗೂ ಕೂಡ ನಾನು ಬೆಂಬಲವನ್ನು ಕೋರಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್, ಸಿಟಿ ಮಂಜುನಾಥ್, ನಾಗಾನಂದ್ ಹಾಜರಿದ್ದರು. ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕುರಿಗಳ ಮೇಲೆ ಚಿರತೆಗಳು ದಾಳಿ ಮಾಡಿರುವ ಪರಿಣಾಮ 4 ಕುರಿಗಳು ಮೃತಪಟ್ಟಿರುವಂತಹ ಘಟನೆ ಸಮೀಪದ ಅಗಸನಪುರ ಗ್ರಾಮದಲ್ಲಿ ಮಂಗಳವಾರ ಮುಸುಕಿನ ಜಾವದಲ್ಲಿ ನಡೆದಿದೆ. ಹಲಗೂರು ಗ್ರಾಮದ ರತ್ನಮ್ಮ ಮತ್ತು ಬಸವರಾಜ್ ಅವರು ಕುರಿ, ಮೇಕೆ ಮತ್ತು ಹಸು ಸಾಕಾಣಿಕೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ತಮ್ಮ ಮನೆಯ ಹಿಂಭಾಗದ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕುರಿಗಳ ಮೇಲೆ ಮಂಗಳವಾರ ಮುಂಜಾನೆ ಏಕಾಏಕಿ ದಾಳಿ ಮಾಡಿದ 3 ಚಿರತೆಗಳು 4 ಕುರಿಗಳನ್ನು ತಿಂದು ಹಾಕಿವೆ.
ಪಕ್ಕದಲ್ಲಿ ಕಟ್ಟಿದ್ದ ಮೇಕೆಯ ಮೇಲೂ ದಾಳಿ ಮಾಡಿ ಗಾಯಗೊಳಿಸಿದೆ. ಕುರಿ ಮೇಕೆಗಳ ಚೀರಾಟ ಕೇಳಿದ ಪಕ್ಕದ ಮನೆಯವರು ಹೊರಗೆ ಬಂದು ನೋಡಿದಾಗ ಚಿರತೆಗಳು ಕುರಿಗಳನ್ನು ಬಿಟ್ಟು ಓಡಿ ಹೋಗಿವೆ. ಘಟನೆಯಿಂದಾಗಿ ಬೆಲೆ ಬಾಳುವ ಕುರಿಗಳು ಸತ್ತು ಹೋಗಿದ್ದು 1 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಮಾಲೀಕರಾದ ರತ್ನಮ್ಮ ಮತ್ತು ಬಸವರಾಜು ಮನವಿ ಮಾಡಿದ್ದಾರೆ. ಸಂಘಗಳು ತಕೊಂಡು ನಮ್ಮ ಜೀವನ ಮಾಡ್ತಾ ಇದ್ದೋ. ರತ್ನಮ್ಮ ಅಂತ ನಮ್ಮ ಸಂಘಗಳು ತಕೊಂಡು ಜೀವನ ಮಾಡ್ಕೊಂಡು ಇಲ್ಲಿ ಮರಗಳು ಕಟ್ಕೊಂಡು ಮಾಡ್ತಾ ಇದ್ದೋ. 3:15 ಬಂದು ಒಂದು 2 ಮರಿ ಒಂದು ಚಿರತೆ ಸದ್ಯ ಮಾಡಲಿಲ್ಲ. ಲಾಸ್ಟ್ಗೊಂದು ಆಡು ಮರಿ ಹಿಡ್ಕೋಕೆ ಹೋಗೋಕ್ಕೆ ಒಂದು ಸ್ವಲ್ಪ ಸೌಂಡ್ ಮಾಡೋದಕ್ಕೆ ಲೈಟ್ ಹಾಕಿದಕ್ಕೆ ಈಚೆ ಬಂದ್ಬಿಟ್ಟ ಈ ಕಡೆ 2 ಈ ಕಡೆ ಒಂದು ಹೊಂಟೋಯ್ತು ಇನ್ನು 4-5 ಇಲ್ಲಿ ಕಚ್ಚಿ ಎಲ್ಲ ಬಿಟ್ಟಿದ್ರು ಎಲ್ಲರಿಗೂ ಫೋನ್ ಮಾಡಿದ್ದು. ಬಂದು ಎಷ್ಟೋ ಏನೇನೋ ಬರ್ಕೊಂಡು ಹೋಗೋರೆ ನಮಗೆ ತುಂಬ ಪಾಡೋರು ನಮಗೆ ಅದರಲ್ಲೇ ಜೀವನ ಮಾಡ್ತಾ ಇದ್ದೋ. ನಮಗೆ 1.5 ಲಕ್ಷ ಲಾಸ್ ಆಗಿದೆ ನಮಗೆ. ನಿಮ್ಮ ಏನೋ ನಿಮ್ಮ ಥರ ತಿಳ್ಕೊಂಡು ನಿಮ್ಮಂಗೆ ನಮ್ಮ ಬಡವ್ರಿಗೆ ಸಹಾಯ ಮಾಡಿಕೊಡಿ 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ಹಲಗೂರು ಹೋಬಳಿ ಹಾಗೂ ಕಸಬಾ ಹೋಬಳಿಯ ಕುಂತೂರು, ಎನ್ ಹಲಸಹಳ್ಳಿ, ಬಸವಗೌಡನದೊಡ್ಡಿ, ಡಿ ಹಲಸಹಳ್ಳಿ, ನಂಜೇಗೌಡನದೊಡ್ಡಿ, ನಡಕಲಾಪುರ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಪಿಎಂ ನರೇಂದ್ರ ಸ್ವಾಮಿ ಅವರು, ಇವತ್ತು ಹಾಗೂ ನಾಳೆ ಸುಮಾರು 39ಕ್ಕೂ ಹೆಚ್ಚು ಗ್ರಾಮಗಳಿಗೆ SCPTMS ಯೋಜನೆಯಡಿಯಲ್ಲಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ಇಂದು ಚಂದಳ್ಳಿ ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸುತ್ತೇನೆ ಅಂತ ತಿಳಿಸಿದರು. ಇಂದು ಬೆಳಗ್ಗೆಯಿಂದ ಇವತ್ತು ಮತ್ತು ನಾಳೆ ಸುಮಾರು ಅಂದಾಜು 5 ಕೋಟಿ ವೆಚ್ಚದ SCPTSP ಯೋಜನೆಯ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಗುದ್ದಲಿ ಪೂಜೆನ ನಾನು ಹಲವಾರು ಗ್ರಾಮಗಳಲ್ಲಿ ಒಟ್ಟು 39 ಗ್ರಾಮ ಬರ್ತಾ ಇದೆ. ಅಷ್ಟನ್ನು ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಚಂದಳ್ಳಿ ಕೆರೆ ಒಂದು ಬಾಗಿನ ಹಾಕಿಸೋದು ಮತ್ತು ಆ ಕೆರೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆಗೂ ಕೂಡ ಸುಮಾರು ಒಂದು 85 ಲಕ್ಷ ಕಾಮಗಾರಿ ಕೂಡ ಇವತ್ತು ಗುದ್ದಲಿ ಪೂಜೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಕುಮಾರ್, ಕಾಂಗ್ರೆಸ್ ಅಧ್ಯಕ್ಷರಾದ CP ರಾಜು, ವಿಶ್ವಾಸ್, ದೇವರಾಜು, ಕುಂತೂರು ಗೋಪಾಲ್, ಮೋಹನ್, ಎನ್ ಹಲಸಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮರಿಸ್ವಾಮಿ, ವೆಂಕಟೇಶ್ ಹಾಜರಿದ್ದರು. ಗ್ರಾಮೀಣ ಪ್ರದೇಶಕ್ಕೆ ಲಗ್ಗೆ ಹಾಕಿರುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಿ ಮಹಿಳೆಯರು ಹಾಗೂ ಸ್ತ್ರೀ ಶಕ್ತಿ ಸಂಘಗಳನ್ನು ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ತಾಲೂಕಿನ ಕಂದೇಗಾಲ ಶ್ರೀ ಮತಿತಾಳೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಏಳಿಗೆಗೆ ಸಹಕಾರ ನೀಡುತ್ತಿರುವ ಸಹಕಾರ ಸಂಸ್ಥೆಗಳು ರೈತರಿಗೆ ಹಾಗೂ ಸ್ತ್ರೀ ಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗ್ತಾ ಇದ್ದು, ಗ್ರಾಮೀಣ ಜನರು ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಫೈನಾನ್ಸ್ನಂತಹ ಬಡ್ಡಿಕೋರರನ್ನ ಗ್ರಾಮದಿಂದ ಹೊರಕ್ಕೆ ಕಳಿಸಬೇಕು ಅಂತ ಕರೆ ನೀಡಿದರು. ಇಲ್ಲಿ ನಮ್ಮ ಜೋಗಿ ಕೂಡ 0 ಕೊಡ್ತೀನಿ ಅಂತ ಅವರು ತಗೊಳ್ಳಾಗಿಲ್ಲ, ಶೂನ್ಯ ಬಡ್ಡಿ ಕೊಡ್ತೀನಿ ಅಂತ ತಗೊಳ. ನಿಮ್ಗೆ ಗೊತ್ತಿಲ್ಲ, ಹಾಲು ತಗೊಂಡಿದ್ದೀರಿ ಇಲ್ಲ ಅಂತಲ್ಲ. ನಮ್ಮ ಮಳವಳ್ಳಿಗೆ ಎಷ್ಟು ಕೋಟಿ ಕೊಟ್ಟಿದ್ದವು? ಸ್ವಸಹಾಯ ಗುಂಪುಗಳಿಗೆ 32 ಕೋಟಿ ರೂಪಾಯಿನ ಸಾಲವನ್ನ ನಾವು ಕೊಟ್ಟಿದ್ದೇವೆ. ಇನ್ನೂ ಬೇಕಾದ್ರೆ ಕೊಡ್ತೀವಿ. ಯಾರಲ್ಲಿ ಈಗ ಸನ್ಮಾನ್ಯ ಮೋದಿ ಅವರಲ್ಲ, ಡ್ರೆಸ್ ಮಾಸ್ಟ್ರು ಕಲ್ತ್ಕೋಬೇಕು ಅವ್ರ ರಾಜ್ಕುಮಾರ್ ಕಲ್ತಿರ್ಲಿಲ್ಲ ಆ ತರ ಡ್ರೆಸ್ ಹಾಕಲ್ಲ. ಸಾಂಪ್ರದಾಯಿಕವಾಗಿ ನಡೀತಾರೆ. ಅದರಲ್ಲೂ ಹೆಣ್ಣು ಮಕ್ಕಳ ಸಂಘಗಳಂತೂ ಬಹಳ ಅದ್ಭುತ ನಡೀತಾರೆ. ಇಲ್ಲಿ ಸ್ವಸಹಾಯ ಗುಂಪುಗಳ ಬಗ್ಗೆ ಮಾತಾಡ್ತೀವಿ. ನಾನು ಹಲವಾರು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ನಿಮಗೆ ಅರಿವಿದ್ದು ಬಡ್ಡಿ ಕಟ್ಟತಕ್ಕಂಥ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ. ನಿಮ್ಗೆ ಅರಿವಿಲ್ದೇನೆ 1 ವಾರಕ್ಕೊಂದ್ಸಲ ಪುಸ್ತಕ ಮಾಡಿಕೊಂಡಿದ್ರೆ ಇದ್ ಕೊಡವ ಇದ್ ತಗೋಬತ್ತಾಯಿ ಅನ್ಕೊಂಡು ಬರ್ದು ಯಾರನ್ನೋ ದೊಡ್ಡವ್ರನ್ನ ಮಾಡಬೇಡಿ. ನಮ್ DCC ಬ್ಯಾಂಕ್ಲಿ ಜೋಗಿಗೌಡ ಎಷ್ಟು ಕೊಡ್ತಾನೆ ಗೊತ್ತಾ? ನಮ್ಗೆ ಬಡ್ಡಿಯ 5 ಲಕ್ಷ ಗಂಟೆ ಎಷ್ಟು ಕೊಡ್ತಾನೆ ಗೊತ್ತಾ? ಯಾರಿಗಾರು ಗೊತ್ತಾ ಹೇಳಿ. ಮತ್ತೆ DCC ಬ್ಯಾಂಕ್ ಇಂದ ನೀವು ಸಾಲ ತಗೊಂಡ್ರೆ ಸ್ವಸಹಾಯ ಸಂಘಕ್ಕೆ 5 ಲಕ್ಷ ತನಕ ಏನೋ ಶೂನ್ಯ ಬಡ್ಡಿ. ನೀವು 42% ಗಂಟ ಕಟ್ತಾ ಇದ್ರಿ ಬೇರೆ ಬೇರೆ ಸಂಘಗಳಿಗೆ. ಯಾರು ತಮಿಳ್ನಾಡಿಗೆ ಬಂದಿದಾರಂತೆ, ಕೊಯಮತ್ತೂರಿಗೆ ಬಂದಿದಾರಂತೆ, ಮೈಕ್ರೋ ಫೈನಾನ್ಸ್ ಅವ್ರು ಎಲ್ರಿಗೂ ಅವ್ರು ಹೆಂಗ್ ಮಾಡ್ಕೊಂಡ್ಬಿಟ್ಟವ್ರೆ ಅಂದ್ರೆ, ಮೊದಲು ಈ ಬಡ್ಡಿ ರಾಮಣ್ಣಿಂದ ಇದ್ರು ಊರೂರ್ ಮೇಲೆ. ಈಗ ಊರೂರ್ಗೆ ಅವ್ರು ನುಗ್ಬಿಟ್ಟವ್ರೆ. ಮೋಟರ್ ಸೈಕಲ್ ಎತ್ಕೊಂಡು ಬೆಳಗ್ಗೆ ಬಂದು ನಿಂತಿರ್ತಾರೆ ಮೇಡಮ್. ನಾನು ಮಾತ್ರ ಈ ವಿಚಾರದಲ್ಲಿ
ಒಂದು ಆಂದೋಲನ ಆದ್ರೂ ಚಿಂತೆ ಇಲ್ಲ. ನಾನು ಅದಕ್ಕೆ ಅಡಿ ಇಡ್ತಾ ಇದ್ದೀನಿ. ನಮ್ಮ ಬಡ ಸ್ವಸಹಾಯ ಗುಂಪುಗಳನ್ನ ಉಳಿಸ್ತಕ್ಕಂಥ ಅವ್ರನ್ನ ಶೋಷಣೆ ತಪ್ಪಿಸ್ತಕ್ಕಂಥ ಕೆಲಸನ ನಾನು ನಿರ್ದಾಕ್ಷಿಣ್ಯವಾಗಿ ಮಾಡ್ತೀನಿ ಅನ್ನೋ ಮಾತು. ವಿಶೇಷ ಚೇತನರ ಸ್ವಾಭಿಮಾನದ ದುಡಿಮೆಗೆ ಸಹಕಾರವಾಗುವಂತೆ ಸರ್ಕಾರದ ವತಿಯಿಂದ ಸ್ಕೂಟರ್ಗಳನ್ನು ವಿತರಣೆ ಮಾಡಲಾಗ್ತಾ ಇದ್ದು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ 2023-24ನೇ ಸಾಲಿನ ಅನುದಾನದಲ್ಲಿ 13 ಅರ್ಹ ಫಲಾನುಭವಿಗಳಿಗೆ ಸ್ಕೂಟರ್ ಅನ್ನು ವಿತರಿಸಿ ಅವರು ಮಾತನಾಡಿದರು. ಮಳವಳ್ಳಿ ತಾಲೂಕಿನ ಹಲವು ವಿಶೇಷ ಚೇತನರಿಗೆ ಆನ್ಲೈನ್ ಅರ್ಜಿ ಹಾಕಿದ ಫಲಾನುಭವಿಗಳಿಗೆ ಸಿಇಒ ಅವರೇ ಪರಿಶೀಲನೆ ಮಾಡಿ 13 ಜನರನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆಯಾದ 13 ಫಲಾನುಭವಿಗಳಿಗೆ ಸ್ಕೂಟರ್ ವಿತರಣೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನದಲ್ಲಿ ವಿಕಲಚೇತನರಿಗೆ ಸೌಲಭ್ಯ ದೊರಕಿಸಿಕೊಡಲಾಗುತ್ತೆ ಅಂತ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಲವು ವಿಶೇಷ ಚೇತನರಿಗೆ ಅವರಿಗೆ ವಾಹನ ಸವಲತ್ತನ್ನು ಒದಗಿಸಿ 12 ಜನ ವಿಶೇಷ ಚೇತನರಿಗೆ 13 ಜನರಿಗೆ ಇವತ್ತು ಆನ್ಲೈನ್ ಅರ್ಜಿ ಮತ್ತು ನೇರವಾಗಿ ಇದನ್ನು ಸಿಇಒ ಅವರೇ ಪರಿಶೀಲನೆ ಮಾಡಿ ಕೊಡ್ತಕ್ಕಂಥದ್ದು. ನಮ್ಮ ತಾಲೂಕಿನ 13 ಜನರಿಗೆ ಇವತ್ತು ಆ ಸೌಲಭ್ಯವನ್ನು ವಿತರಣೆ ಮಾಡಿದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ರೀತಿಯಲ್ಲಿ ನಮ್ಮ ಬೇರೆ ಬೇರೆ ರೂಪದಲ್ಲೂ ಆ ರೀತಿ ವಾಹನಗಳನ್ನು ಅದನ್ನು ಅವಶ್ಯಕ ಉಳ್ಳಂಥ ಇವಾಗ ದುಡಿಮೆಗೆ ಅವಕಾಶ ಆಗ್ತಕ್ಕಂಥ ಜನಗಳಿಗೆ ವಿತರಣೆ ಮಾಡೋದು ಕೆಲಸ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್, ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಮಹದೇವು ಸೇರಿದಂತೆ ಇತರರು ಹಾಜರಿದ್ದರು. ಕನ್ನಡ ಬೆಳವಣಿಗೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಸೂಕ್ತ ವೇದಿಕೆಯಾಗಿದ್ದು ಸಮ್ಮೇಳನದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ವಿಚಾರಗೋಷ್ಠಿಗೆ ಆಗ್ರಹವಾಗ್ತಾ ಇರೋದು ಅತ್ಯಂತ ಖಂಡನೀಯ ಅಂತ ಭಜರಂಗ ಸೇನೆ ಕರ್ನಾಟಕ ಸಂಘಟನೆಯ ಬಿ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತನ್ನ ಆಳ್ವಿಕೆಯಲ್ಲಿ ಕನ್ನಡ ಭಾಷೆಯನ್ನ ಪಕ್ಕಕ್ಕಿಟ್ಟ ಟಿಪ್ಪು ಒಬ್ಬ ಕನ್ನಡ ದ್ವೇಷಿಯಾಗಿದ್ದು ಭಾಷೆಗೆ ದ್ರೋಹ ಬಗೆದಿದ್ದಾನೆ. ಪರ್ಷಿಯನ್ ಭಾಷೆಯನ್ನ ಆಳ್ವಿಕೆಯಲ್ಲಿ ಆಡಳಿತ ಭಾಷೆಯನ್ನಾಗಿರಿಸಿಕೊಂಡಿದ್ದಕ್ಕೆ ಮೈಸೂರು ಅರಮನೆಯ ಪತ್ರಗಾರದಲ್ಲಿ ಸಾಕ್ಷ್ಯಗಳಿವೆ ಎಂದರು. ಇಂದು ಕನ್ನಡ ಭಾಷೆಯಲ್ಲಿ ಅವಿತು ಹೋದ ಸರ್ಕಾರ, ಇಲಾಖೆ, ಪಹಣಿ, ಆಸಾಮಿ, ಇನಾಮು, ತೂಪಾನು, ಇರಾದೆ, ಪೇದೆ ಸೇರಿದಂತೆ 150ಕ್ಕೂ ಹೆಚ್ಚು ಪದಗಳು ಪರ್ಷಿಯನ್ ಭಾಷೆಯ ಪದಗಳಾಗಿದ್ದು ಇದಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ಅಂತ ದೂಡಿದ ಅವರು, ಕೆಲ ತಿಳಿಗೇಡಿಗಳು ಟಿಪ್ಪು ವಿಚಾರಗೋಷ್ಠಿಗೆ ಆಗ್ರಹಿಸಿದ್ದು ಯಾವುದೇ ಕಾರಣಕ್ಕೂ ಗೋಷ್ಠಿಗೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡದಂತೆ ಮನವಿ ಮಾಡಿದರು. ಇಂತಹ ಕನ್ನಡ ವಿರೋಧಿ ಟಿಪ್ಪು ಸುಲ್ತಾನನ ಒಂದು ಗೋಷ್ಠಿನ ಇಟ್ಕೊಳ್ಬೇಕು ಅಂತ ಕರೀತಾ ಇರುವಂಥದ್ದು ಇದು ಕನ್ನಡ ವಿರೋಧಿ ನಿಲುವು. ಹಾಗೆ ಮೈಸೂರು ಮಹಾರಾಜರ ಬಳಿ ಕುದುರೆಯನ್ನು ಸಾಕಲಿಕ್ಕೋಸ್ಕರ ಬಂದಂಥ ದೇವನಹಳ್ಳಿಯಿಂದ ಕುದುರೆಯನ್ನು ನೋಡ್ಕೊಳ್ಳಿಕ್ಕೋಸ್ಕರ ಬಂದಂಥ ಇದರಲ್ಲಿ ಮೈಸೂರು ಮಹಾರಾಜರನ್ನು ಕತ್ತಲಲ್ಲಿಟ್ಟು ಒಂದು ಡಿಫ್ಯಾಕ್ಟೋ ರಾಜನಾಗಿ ಸುಮಾರು 70 ವರ್ಷಗಳಿಗೂ ಹೆಚ್ಚು ಕಾಲ ತನ್ನ ರಾಜನಾಗಿ ಮೆರೀತಾನೆ. ಒಬ್ಬ ರಾಜದ್ರೋಹಿ ಹೌದು. ಅಷ್ಟೇ ಅಲ್ಲ, ಮಂಡ್ಯ ಮತ್ತು ಶ್ರೀರಂಗಪಟ್ಟಣ ಕೇರಳದ ಭಾಗಗಳಲ್ಲಿ 10 ದೇವಾಲಯಗಳನ್ನು ಹೊಡೆದು ಹಾಕಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡಿ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿ ಇವತ್ತು ಕೇರಳದಲ್ಲಿ ಇವತ್ತೇನಾದರೂ ಸುಮಾರು 28-29% ಮುಸಲ್ಮಾನರ ಸಂಖ್ಯೆ ಆಗಬೇಕಾದ್ರೆ ಅಪ್ ಟು ದಾವಣಗೆರೆವರೆಗೂ ಇವತ್ತೇನಾದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಅವತ್ತು ಟಿಪ್ಪು ಸುಲ್ತಾನ್ ಕಾರಣ. ದೊಡ್ಡ ಪ್ರಮಾಣದ ಮತಾಂತರ ಮತ್ತು ಸಾವಿರಾರು ಹಿಂದೂಗಳನ್ನು ಕೊಂದಂಥ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನನ ಗೋಷ್ಠಿಯನ್ನೇನಾದರೂ ಇಟ್ಟುಕೊಂಡಲ್ಲಿ ಅದನ್ನು ಬಜರಂಗ ಸೇನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಗೋಷ್ಠಿ ನಡೆಯೋದಕ್ಕೆ ಬಿಡೋದಿಲ್ಲ. ನಮಗೆ ಗೋಷ್ಠಿ ಎಲ್ಲ ಗೋಷ್ಠಿಗಳು ಅತ್ಯಂತ ಚೆನ್ನಾಗಿ ನಡೆಯಬೇಕು. ಮಂಡ್ಯದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಆಶಯ ಇದೆ. ನಾವೆಲ್ಲರೂ ಕೈ ಜೋಡಿಸ್ತೀವಿ. ಆದರೆ ಇಂತಹ ಒಂದು ಅಸಂಬದ್ಧ ಏನಾದರೂ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡ್ರೆ ಅದರ ಬೆಲೆಯನ್ನು ಖಂಡಿತ ಸರ್ಕಾರ ತರಬೇಕಾಗುತ್ತೆ. ಜಿಲ್ಲಾ ಆಡಳಿತ ಮತ್ತು ಕಸಾಪದ ಅಧ್ಯಕ್ಷರಲ್ಲಿ ಕೈ ಮುಗಿದು ಮನವಿ ಮಾಡ್ತಾಯಿದ್ವಿ, ದಯವಿಟ್ಟು ಇಂಥ ತಿಳಿಗೇಡಿಗಳ ಒಂದು ಯಾವುದೇ ಒಂದು ಅವರ ಮನವಿಯನ್ನು ಸ್ವೀಕಾರ ಮಾಡಬೇಡಿ ಅಂತೇಳಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಿರೋದು ಎರಡನೇದು ಒಂದು ಜಿಲ್ಲಾ ಆಡಳಿತಕ್ಕೆ ನಾವೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಸಾಪದ ಈ ಒಂದು ಸಮಿತಿಗಳಲ್ಲಿ ತಮಗೆ ಬೇಕಾದವರು ಮಾತ್ರ ಹಾಕ್ಕೊಂಡಿದ್ದಾರೆ. ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾವುದೇ ಒಬ್ಬನೇ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತನ ಹಾಕ್ಕೊಂಡಿಲ್ಲ. ಇವತ್ತು ನಾಡು ನುಡಿಗೋಸ್ಕರ, ಜಲಕ್ಕೋಸ್ಕರ, ಇವತ್ತಿನ ಸ್ಥಳೀಯ ಸಮಸ್ಯೆಗೋಸ್ಕರ ಹಿಂದೂ ಸಂಘಟನೆಗಳು ಅವಿರತವಾಗಿ ಕೆಲಸ ಮಾಡ್ತವೆ. ಆದರೆ ಹಿಂದೂ ಸಂಘಟನೆಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ನಮಗೇನು ಅದರ ತೊಂದರೆ ಇಲ್ಲ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸ್ತೀವಿ. ನಮ್ಗೆ ಯಾವುದೇ ಫಲಾಪೇಕ್ಷೆ ಇಲ್ಲ. ಕಾರ್ಯಕ್ರಮವನ್ನು ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಶಕ್ತಿ ಮೀರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ವೈಎಚ್ ಹರ್ಷ, ನಗರಾಧ್ಯಕ್ಷ ಆರ್ ಚೇತನ್ ಕುಮಾರ್, ಶಿವು, ಅನಿಲ್ ಜೆ ಇತರರು ಹಾಜರಿದ್ದರು.
ಹುಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ಮಂಜೂರು ಮಾಡಿರುವ ಭೂಮಿ ಹದ್ದುಬಸ್ತು ಮಾಡಿ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ತಾಲೂಕಿನ ಹುಲಿವಾನ ಗ್ರಾಮ ಪಂಚಾಯಿತಿ ಎದುರು ವಿವಿಧ ಗ್ರಾಮದ ನಿವೇಶನ ರಹಿತರು ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ಹುಲಿವಾನ, ಚಾಮಲಾಪುರ, ಎಸ್ಐ ಕೋಡಿಹಳ್ಳಿ, ಬೊಕ್ಕೆಗೌಡನದೊಡ್ಡಿ ಗ್ರಾಮದ ನೂರಾರು ಜನತೆ ಧರಣಿ ನಿರತರಾಗಿ ನಿವೇಶನದ ಹಕ್ಕುಪತ್ರ ವಿತರಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲ ಬಡವರಿಗೂ ನಿವೇಶನ ಹಂಚಿಕೆ ಮಾಡಲೇಬೇಕು. ಹುಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 44/P14ರಲ್ಲಿ 8.09 ಎಕರೆ ಭೂಮಿಯನ್ನ ನಿವೇಶನ ರಹಿತರಿಗೆ ನಿವೇಶನ ನೀಡಲು 8 ವರ್ಷಗಳ ಹಿಂದೆ ಮಂಜೂರು ಮಾಡಲಾಗಿದೆ. ಪಂಚಾಯಿತಿ ವ್ಯಾಪ್ತಿಯ ಹುಲಿವಾನ, ಚಾಮಲಾಪುರ, ಎಸ್ಐ ಕೋಡಿಹಳ್ಳಿ, ಬೊಕ್ಕೆಗೌಡನದೊಡ್ಡಿ ಗ್ರಾಮದ ಸುಮಾರು 500ಕ್ಕೂ ಹೆಚ್ಚು ಫಲಾನುಭವಿಗಳು ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ದು, ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸುಮಾರು 285 ಜನರು ನಿವೇಶನ ಪಡೆಯಲು ಅರ್ಹರಿದ್ದಾರೆ ಅಂತ ತೀರ್ಮಾನಿಸಿ ನಿವೇಶನ ಹಂಚಿಕೆ ಮಾಡಲು ನಡೆದ ವಿಶೇಷ ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳಾಗಿ ಆಯ್ಕೆ ಮಾಡಲಾಗಿದೆ. ಆದರೆ ಇದುವರೆಗೂ ನಿವೇಶನ ಹಂಚಿಕೆ ಮಾಡಿಲ್ಲ ಅಂತ ಪ್ರತಿಭಟನಾಕಾರರು ಹೇಳಿದರು. ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಹುಲಿವಾನ ಗ್ರಾಮ ಪಂಚಾಯಿತಿ ಮುಂದೆ ಒಂದು ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಹುಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂಥ ಬಡವ ನಿವೇಶನ ರಹಿತ ಬಡವರಿಗೆ ನಿವೇಶನವನ್ನು ಕೊಡಬೇಕು ಅಂತೇಳಿ ಸರ್ಕಾರ 8 ಎಕರೆ 9 ಗುಂಟೆಯನ್ನು ಸುಮಾರು 7-8 ವರ್ಷದ ಹಿಂದೆ ಮಂಜೂರು ಮಾಡಿದೆ. 7-8 ವರ್ಷ ಆದರೂ 2 ಪಂಚಾಯಿತಿಗಳು ಅಧಿಕಾರಾವಧಿ ಕಳ್ಕೊಂಡ್ರು ಕೂಡ ಇಲ್ಲಿವರೆಗೂ ಕೂಡ ನಿವೇಶನ ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಇಲ್ಲಿಯ ಹುಲಿವಾನ ಜನತಾ ಕಾಲೋನಿಯ ಗ್ರಾಮಸ್ಥರಿಗೆ ಸ್ಮಶಾನದ ವ್ಯವಸ್ಥೆ ಇಲ್ಲದ ಕಾರಣ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪಂಚಾಯಿತಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಈ ಉದ್ದೇಶ ಈಡೇರುವವರೆಗೂ ನಾವು ಈ ಹೋರಾಟವನ್ನು ಬಿಡೋದಿಲ್ಲ ಅಂತ ಈ ಮೂಲಕ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದ್ದೀವಿ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮಗೆ ಪರಿಹಾರನ ಕೊಡಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷ ಆರ್ ಕೃಷ್ಣ, ತಾಲೂಕು ಅಧ್ಯಕ್ಷ ಅಂಬೂಜಿ, ಕೆಎಸ್ ಶಿವಲಿಂಗಯ್ಯ, ಉಮೇಶ್, ವರಲಕ್ಷ್ಮಿ, ಶಿವಮಾಧು ನೇತೃತ್ವವನ್ನು ವಹಿಸಿದರು. ವ್ಯೂ ಮ್ಯಾಕ್ಸ್ ಆಸ್ಪತ್ರೆ ತನ್ನ ಸೇವೆಯನ್ನು ಆರಂಭಿಸಿದ್ದು ಇಂದು ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಮೈಸೂರಿನ ಸರಸ್ವತಿಪುರಂನಲ್ಲಿ ಹೊಸದಾಗಿ ಸ್ಥಾಪಿಸಿರುವ ಕಣ್ಣಿನ ಆಸ್ಪತ್ರೆಯನ್ನ ಪದ್ಮಶ್ರೀ ಪುರಸ್ಕೃತರು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜನರು ಬರೀ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡ್ರೆ ಪ್ರಯೋಜನವಿಲ್ಲ. ವೈದ್ಯರು ನೀಡುವ ಸಲಹೆಯನ್ನ ಮನದಟ್ಟು ಮಾಡಿಕೊಂಡು ಹೆಚ್ಚಿನ ಚಿಕಿತ್ಸೆ ಪಡೆದು ದೃಷ್ಟಿದೋಷದಿಂದ ಹೊರಗೆ ಬರಬೇಕು. ಹಾಗಾಗಿ ವ್ಯೂ ಮ್ಯಾಕ್ಸ್ ಕಣ್ಣಿನ ಆಸ್ಪತ್ರೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನು ಕಣ್ಣನ್ನ ದಾನ ಮಾಡಿದರೆ ಸಾವಿನ ನಂತರವೂ ಜಗತ್ತನ್ನ ನೋಡಬಹುದು ಅಂತ ತಿಳಿಸಿದ್ರು. ಹೀಗಾಗಿ ಕಣ್ಣು ಅಂದರೆ ಪ್ರತಿಯೊಂದು ಹೃದಯ ಹೇಗೆ ಮುಖ್ಯನೋ ಕಣ್ಣು ಕೂಡ ನಮ್ಮ ಪ್ರತಿಯೊಂದು ಅಂಗಾಂಗನೂ ಮುಖ್ಯ. ಅದರಲ್ಲಿ ದೃಷ್ಟಿ, ಅದರಲ್ಲೂ ಕೂಡ ಇದು ಈ ಬಸ್ ಡ್ರೈವರ್ಸ್ ಆಗ್ಬೋದು ಅಥವಾ ಯಾವ್ದಾದ್ರು ವೆಹಿಕಲ್ ಡ್ರೈವರ್ಸ್, ಅವ್ರಿಗಂತೂ ಕಣ್ಣು ಪರೀಕ್ಷೆ ಬಹಳ ಮುಖ್ಯ. ಅವ್ರಿಗೆಲ್ಲ ಕಂಪಲ್ಸರಿ ಮಾಡಬೇಕು ಆ್ಯಕ್ಚುಲಿ. ನಾವು ಅದರೊಳಗೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಎಷ್ಟೋ ಜನರಿಗೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ. ಇದು ಯಾವ ಕಲರು ಅಂತ ಗೊತ್ತಾಗೋದಿಲ್ಲ. ಇವಾಗ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಬಸ್ ಡ್ರೈವರ್ಸ್ಗೆ ಏನಾದರೂ ಮಾಡ್ತೀವಿ ಅಲ್ಲ, ಅದು ಯೂನಿವರ್ಸಲ್ ಆಗಿ ಬಸ್ ಡ್ರೈವರ್ ಆಗ್ಬೋದು, ಟ್ಯಾಕ್ಸಿ ಡ್ರೈವರ್, ಅವ್ರಿಗೆ ಲೈಸೆನ್ಸ್ ಕೊಡೋದಕ್ಕೆ ಮೊದಲು, ನನ್ನ ಅರ್ಥದಲ್ಲಿ ಲೈಸೆನ್ಸ್ ಕೊಡೋದಕ್ಕೆ ಮೊದಲು ಯಾವುದೇ ಅವರು ಓನರ್ಸ್ ಆಗಿರ್ಬೋದು ಅಥವಾ ಬಾಡಿಗೆ ಇದು ಓಡಿಸ್ಬೋದು ಅಥವಾ ಬೇರೆ ಸರ್ಕಾರಿ ವಾಹನಗಳನ್ನು ಓಡಿಸ್ಬೋದು. ನನಗೇನು ಐ ಚೆಕಪ್ ಇಸ್ ಎ ಮಸ್ಟ್ ಅಂತ ನನ್ನ, ಯಾಕೆಂದರೆ ಗೊತ್ತಾಗೋದಿಲ್ಲ ಎಷ್ಟೋ ಜನರಿಗೆ. ನಾವೇ ಅಡ್ಜಸ್ಟ್ ಮಾಡ್ಕೊತೀವಿ ಓದುವಾಗ, ಸರಿಯಾಗಿ ಕಾಣದೇ ಇದ್ದರೆ ಅದು ಮುಂದಕ್ಕೆ ಮಾಡ್ತೀವಿ ಅಥವಾ ಹಿಂದಕ್ಕೆ ಹೋಗ್ತೀವಿ, ನಾವೇ ಹಿಂದಕ್ಕೆ ಹೋಗ್ತೀವಿ, ಆ ಕಡೆ ಹೋಗ್ತೀವಿ, ಈ ಕಡೆ ಹೋಗ್ತೀವಿ. ಅದರಿಂದ ಇವತ್ತು ಈ ಕಣ್ಣಿನ ಪರೀಕ್ಷೆ ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ನೋಡಿ, ವಿದೇಶದಲ್ಲಿ 1 ವರ್ಷದಲ್ಲಿ ಆ ಸಮ್ಮರ್ ವೆಕೇಷನ್ ಅಂತ ಬರುತ್ತೆ. ಆ ಸಮ್ಮರ್ ವೆಕೇಷನ್ ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ಡೆಂಟಲ್ ಚೆಕಪ್ಪು, ಐ ಚೆಕಪ್ಗೆ, ಜನರಲ್ ಚೆಕಪ್ಗೆ ಇಟ್ಕೊತಾರೆ. ಸೊ ನಮ್ಮಲ್ಲಿ ಏನು ಮಾಡ್ತೀವಿ, ನಾವು ಟ್ರಿಪ್ ಹೋಗ್ತೀವಿ ರಜೆ ಬಂದಾಗ, ಆ ಕಡೆ ಈ ಕಡೆ ಟ್ರಿಪ್ ಹೊರಟೋಗ್ತೀವಿ ರಜೆ ಬಂದಾಗ. ನನ್ನ ಅರ್ಥದಲ್ಲಿ ಆ ರಜೆ ಬಂದಂಥ ಸಂದರ್ಭದಲ್ಲಿ 1 ದಿವಸ ನಾವು ಮೆಡಿಕಲ್ ಚೆಕಪ್ಗೆ ನಾವು
ಅದನ್ನ ಮೀಸಲಾಗಿಡಬೇಕು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರವೀಣ್, ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ದಿನೇಶ್ ಸೇರಿದಂತೆ ಆಸ್ಪತ್ರೆ ವೈದ್ಯರು, ಸಿಬ್ಬಂದಿಗಳು ಭಾಗಿಯಾಗಿದ್ದರು.